ಪ್ರಾಮಿಸ್ ಮಾಡಿ ಬಂದಿದ್ದು 3 ವರ್ಷ ಆದ್ಮೇಲೆ 3 ನಿಮಿಷ ಇರಲ್ಲ ಅಂತ. ಬಟ್ ಆತರ 3 ನಿಮಿಷ ಆಗಿ ಎಷ್ಟೊಂದು ವರ್ಷಗಳಾಗೋಯ್ತು. ಮತ್ತೆ ನಾವಿಲ್ಲಿ ಯಾರು ಬರ್ತಾರೋ ಅವ್ರನ್ನ ಯಾವತ್ತೂ ಕೇಳಿಲ್ಲ, ಕೇಳೋದು ಇಲ್ಲ ಮುಂದೆ. ನೀವ್ ಯಾವ ಜಾತಿ, ಯಾವ ಮತ, ಯಾವ ಕುಲ ಯಾವ್ದು ಇಲ್ಲ. ಯಾಕಂದ್ರೆ ರಾಯರು ಹೇಗಿದ್ದಾರೋ ಹಂಗೆ. 200ಕ್ಕೂ ಹೆಚ್ಚು ಮಂದಿ ನಮ್ಮಲ್ಲಿ ವಿದ್ಯಾರ್ಥಿಗಳಿದ್ದಾರೆ, 20ಕ್ಕೂ ಹೆಚ್ಚು ಮಂದಿ ಶಿಕ್ಷಕರಿದ್ದಾರೆ. ಇವೆಲ್ಲವೂ ಕೂಡ ವರ್ಚುವಲ್ ಆಗೇ ನಡೆಯುವಂಥದ್ದು. ಅಂದ್ರೆ ಇದು ವಸುದೈವ ಕುಟುಂಬಕಂ. ಇಲ್ಲಿ ನಾವು ಪ್ರೀತಿಯಿಂದ ಎಲ್ಲರಿಗೂ ಅವ್ರವ್ರ ಧರ್ಮಕ್ಕೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ನಮ್ಮ ಧರ್ಮನ ನಾವು ಪಾಲಿಸ್ಬೇಕು. ಮಾಡಿದ್ರೆ ನಾವೆಲ್ಲ ಈ 5 ಬೆರಳು ಹೇಗ್ ಒಟ್ಟಿಗೆ ಸೇರುತ್ತೋ ಹಂಗೆ ಚೆನ್ನಾಗಿ ರಾಯರ್ ಸೇವೆ ಮಾಡ್ಬೋದು ಅನ್ನೋದು ನಂಗೆ ಇವಾಗ ಇನ್ನೂ ಮನದಟ್ಟ ಆಗ್ತಾ ಇದೆ. ನಮ್ಗೆ ನನ್ನ ಮಕ್ಳಿಗೆ ಇವತ್ತಿಗೂ ಹೇಳ್ತೀನಿ, ಬಿ ಗುಡ್, ಡೂ ಗುಡ್, ಥಿಂಕ್ ಗುಡ್, ಥ್ಯಾಂಕ್ ಗಾಡ್, ಥಿಂಕ್ ಅಬೌಟ್ ಗಾಡ್ ಅಂತ. ಮೆಟೀರಿಯಲ್ ವರ್ಲ್ಡ್ ಗಿಂತ ನಮ್ಗೆ ಆ ಬ್ಯಾಂಕ್ ಬ್ಯಾಲೆನ್ಸ್ ಗಿಂತ ನಮ್ಗೆ ಭಗವಂತನ ಹತ್ರ ಅಕೌಂಟ್ ಇದೆಯಲ್ಲ, ಆ ಬ್ಯಾಲೆನ್ಸ್ ನಮ್ಗೆ ಜಾಸ್ತಿ ಮಾಡ್ಬೇಕು ಅನ್ನೋ ಒಂದು ಆಸೆ ಇದೆ. ಬೇರೆ ಧರ್ಮದವರು ಅಂದ್ರೆ ಯಾವ್ದು ಮೆಜಾರಿಟಿ ಇರುತ್ತೋ ಅದನ್ನು ಬಿಟ್ಟು ಈಗ ಮಠ ಅಥವಾ ಮಂದಿರ ಆತರ ಮಾಡ್ತೀವಿ ಅಂದ್ರೆ ಅದಕ್ಕೇನಾದ್ರೂ ಕಾನೂನುಗಳ ತೊಡಕಿದ್ಯಾ ಅಥವಾ ಸುಲಭವಾಗಿ ಜಾಗ ಸಿಗುತ್ತಾ? ಈಗ ಡೋನರ್ ಆಗಿ ಒಂದು ಮಠಕ್ಕೆ ದೇಣಿಗೆ ಕೊಡ್ತಿದೀನಿ ಅಂದ್ರೆ ಅವ್ರಿಗೇನಾದ್ರು ಟ್ಯಾಕ್ಸ್ ಬೆನಿಫಿಟ್ಸ್ ಇದೆಯಾ? ಬಾಳೆ ಎಲೆ ಎಲ್ಲ ಕೊಡ್ತಾ ಇರೋದು ಬರೀ ನಮ್ಮ ಹಿಂದೂ ಧರ್ಮದವರು ಅಂತಲ್ಲ, ನಮ್ಮ ಕ್ರಿಶ್ಚಿಯನ್ಸ್ ಇದ್ದಾರೆ ಅವರು. ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಚಾನೆಲ್ ನ ವೀಕ್ಷಕರಿಗೆ ನಮಸ್ಕಾರ. ಸಾಮಾನ್ಯವಾಗಿ ಏನಂದ್ರೆ ನಾವು ವೀಸಾ ಮತ್ತೆ ಇಮಿಗ್ರೇಷನ್ ಬಗ್ಗೆ, US ವೀಸಾಗಳಲ್ಲಿ ಆಗ್ತಿರೋ ಈ ಬದಲಾವಣೆಗಳು, ಉದ್ಯೋಗ, ವಿದ್ಯಾರ್ಥಿಗಳು ಇದ್ರ ಬಗ್ಗೆನೆ ಹೆಚ್ಚು ಸಂದರ್ಶನಗಳು ಆಗ್ತಾ ಇರುತ್ತೆ. ಆದ್ರೆ ಈ ಇಂಟರ್ವ್ಯೂ ಸ್ವಲ್ಪ ಬೇರೆನೆ. ಯಾಕಂದ್ರೆ ಅಮೆರಿಕದಲ್ಲಿ ಕೆಲಸ ತಗೊಳ್ಳೋದು ಮತ್ತೆ ಅಲ್ಲಿ ಸೆಟ್ಲ್ ಆಗೋದು ಎಲ್ಲ ಒಂದ್ ರೀತಿ ಪರ್ಸನಲ್ ಅಂತ. ಅದನ್ನ ದಾಟಿ ನಾವು ಎಲ್ಲಿದ್ದೀವೋ ಅಲ್ಲಿಗೆ, ಅಲ್ಲಿನ ಸಮಾಜಕ್ಕೆ, ಸಮುದಾಯಕ್ಕೆ ಏನಾದ್ರೂ ಒಳ್ಳೇದ್ ಮಾಡೋಕ್ ಆಗುತ್ತಾ ಅನ್ನೋ ಯೋಚನೆ ಮಾಡೋದು, ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡೋದು ದೊಡ್ಡ ವಿಚಾರ. ಅಂಥದ್ದೇ ಚಟುವಟಿಕೆ ಮತ್ತು ಸೇವೆಗಳಲ್ಲಿ ತೊಡಗಿರೋ ಅಟ್ಲಾಂಟಾದಲ್ಲಿರೋ ರೇಖಾ ಪ್ರದೀಪ್ ಮತ್ತು ಪ್ರದೀಪ್ ಅವರು ನಮ್ ಜೊತೆ ಇದ್ದಾರೆ. ಇಬ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಹರೇ ಶ್ರೀನಿವಾಸ. ಥ್ಯಾಂಕ್ ಯು ಹೇಮಂತ್. ಥ್ಯಾಂಕ್ ಯು. ನಿಮ್ಮ ಸಣ್ಣದೊಂದು ಪರಿಚಯ ಮಾಡ್ಕೊಡಿ. ಹೇಗೆ ಭಾರತದಿಂದ US ಹೋಗಿದ್ದು ಜರ್ನಿ, ಮತ್ತೆ ಅಲ್ಲಿ ಏನ್ ಮಾಡ್ತಿದ್ದೀರಾ, ಈಗ ಏನೆಲ್ಲ ಚಟುವಟಿಕೆ ಆಗ್ತಾ ಇದೆ ಅಂತ. ಖಂಡಿತ. ಮೊದಲನೇದಾಗಿ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದಃ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಎಲ್ಲರಿಗೂ, ಸಮಸ್ತ ವೀಕ್ಷಕರಿಗೂ ನಾನು ಪ್ರದೀಪ್ ವಿಠಲ್ ಮೂರ್ತಿ ಹಾಗೂ ನನ್ನ ಪತ್ನಿ ರೇಖಾ ಮಾಡುವಂತಹ ವಂದನೆಗಳು, ಅಭಿವಂದನೆಗಳು. ನಾವು ಅಟ್ಲಾಂಟ್ ಅಥವಾ US ಭಾರತದಿಂದ 1997ರಲ್ಲಿ ಬಂದ್ವಿ. 2000ನೇ ಇಸ್ವಿಯಲ್ಲಿ ಅಟ್ಲಾಂಟಾ ನಗರಕ್ಕೆ ಬಂದು ವಾಸ ಮಾಡ್ತಾ ಇದ್ದೀವಿ. 2000ದಿಂದ ನಾವು ಅಟ್ಲಾಂಟಾದಲ್ಲೇ ಇದ್ದೀವಿ. ಇದು ನಾನು IT ಉದ್ಯೋಗದಲ್ಲಿದ್ದೀನಿ, ಹಾಗೂ ಇವಳು ಕೂಡ ಹಣಕಾಸು ಅಥವಾ ಫೈನಾನ್ಸ್ ಸೈಡಲ್ಲಿ ಉದ್ಯೋಗದಲ್ಲಿದ್ದಾಳೆ. ನಾವಿಬ್ಬರು ಉದ್ಯೋಗವನ್ನು ಮಾಡ್ತಾನೆ ಹಾಗೆ ನಮ್ಮ ಧರ್ಮ ಹಾಗೂ ನಮ್ಮ ಸನಾತನ ಧರ್ಮದ ವಿಷಯಗಳನ್ನು ತಿಳ್ಕೊಳ್ಬೇಕು ಅನ್ನೋ ಒಂದು ವಿಚಾರವಾಗಿ 2008ನೇ ಸರಿಸುಮಾರು ಇಲ್ಲಿ ಒಂದು ವಿಶ್ವ ಮಧ್ವ ಸಂಘ ಅಂತ ಪ್ರಾರಂಭ ಮಾಡಿ, ಗುರು ಹಿರಿಯರ ಆಶೀರ್ವಾದದೊಂದಿಗೆ ಅಲ್ಲಿ ಶುರುವಾದ ಅಥವಾ ಅಲ್ಲಿ ಪ್ರಾರಂಭಗೊಂಡ ಸತ್ಸಂಗ ಇಂದು ಇಲ್ಲಿಗೆ ಬಂದು ನಿಂತಿದೆ. ಅಂದರೆ ನಾವು ಇಲ್ಲಿ ಮಂತ್ರಾಲಯದ ರಾಯರ ಮಠವನ್ನು ಮಾಡಿ, ಇಲ್ಲಿ ನಮ್ಮೆಲ್ಲರಿಗೂ ರಾಯರ ಕರುಣೆ, ಅವರ ಆಶೀರ್ವಾದ ಸದಾ ನಮ್ಮಲ್ಲಿ ಇರಬೇಕು ಮತ್ತು ಅವರ ಮಾರ್ಗದರ್ಶನ, ಹರಿಯ ಪದದ ಕಡೆಗೆ ಸಾಗುವಂತಹ ಮಾರ್ಗದರ್ಶನ ಮಾಡ್ಕೋಬೇಕು ಅನ್ನೋದು ಒಂದು ಖಚಿತವಾದ ಉದ್ದೇಶ ಹಾಗೂ ಸಂಕಲ್ಪದೊಂದಿಗೆ ನಾವೆಲ್ಲರೂ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಓಕೆ, ಈಗ ನೀವು ಫೈನಾನ್ಸ್ ಫೀಲ್ಡ್ ಅಲ್ಲಿ ಇದ್ದೀರಾ, ಇವರು IT ಫೀಲ್ಡ್ ಅಲ್ಲಿ ಇದ್ದಾರೆ. ಸೊ
IT ಜಗತ್ತಿನ ಬಗ್ಗೆ ಅಥವಾ ಸ್ಟಾಕ್ ಮಾರ್ಕೆಟ್, ಇನ್ವೆಸ್ಟ್ಮೆಂಟ್, ಟ್ರೇಡಿಂಗು ಅಥವಾ ಸ್ಟಾರ್ಟ್ಅಪ್ ಬಿಲ್ಡಿಂಗ್ ಬಗ್ಗೆ ಅಥವಾ ವೆಲ್ತ್ ಕ್ರಿಯೇಷನ್ ಬಗ್ಗೆ ಈ ತರ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕಿತ್ತು. ಆದ್ರೆ ನೀವು ನಿಮ್ಮ ಸಮಯನ ಬೇರೆದ್ರಲ್ಲಿ ತೊಡಗಿಸ್ಕೊಳ್ತಿದ್ದೀರಾ. ಈಗ ಏನೆಲ್ಲ ಚಟುವಟಿಕೆಗಳು ಆಗ್ತಿದೆ, ಹೇಗಾಗ್ತಿದೆ, ಎಲ್ಲಾಗ್ತಿದೆ? ಆ, ನೀವು ಹೇಳಿದ್ದು ವಾಸ್ತು ಸಹ ಸತ್ಯ. ಏನು ಅಂತಂದ್ರೆ, ಇದು ಲೌಕಿಕ ವಿಷಯಗಳಲ್ಲಿ ನಾವು ಹೆಚ್ಚು ಆಸಕ್ತರಾಗಿರ್ತೇವೆ. ವಿದ್ಯಾಭ್ಯಾಸ ಚಿಕ್ಕವರಿದ್ದಾಗ, ವಿದ್ಯಾಭ್ಯಾಸ ಆದ್ಮೇಲೆ ನಾವು ನೌಕರಿ ಆದ್ಮೇಲೆ ಸಂಸಾರದಲ್ಲಿ ನಾವು ಇನ್ನೂ ಹೆಚ್ಚು ಹೆಚ್ಚು ಉದ್ಧಾರ ಆಗ್ಬೇಕು ಅನ್ನೋ ರೀತಿಯಲ್ಲಿ ಮನೆ ಅವೆಲ್ಲವನ್ನು ಕೊಂಡ್ಕೊಳ್ಳೋದಿರ್ಬೋದು. ಆ ರೀತಿಯಲ್ಲಿ ಎಲ್ಲರೂ ಲೌಕಿಕವಾಗಿ ಬಹಳ ಆಸಕ್ತಿ ಹೊಂದಿರ್ತೇವೆ. ಅದ್ರ ಜೊತೆಯಲ್ಲೇ ಕೆಲವೊಮ್ಮೆ ಏನಾಗತ್ತೆ ಅಂತಂದ್ರೆ, ನಮ್ಮ ಜೊತೆಯಲ್ಲಿ ಇರ್ತಕ್ಕಂತಹ ಹಲವಾರು ಸ್ನೇಹಿತರು ಅವ್ರು ಮಾಡ್ತಕ್ಕಂತಹ ಆ ಕೆಲಸದ ಪರಿಣಾಮ ನಮ್ಮ ಮೇಲೆ ಬೀರುವಂತಹ ಒಂದು ಇನ್ಸ್ಪಿರೇಷನ್ ಅಂತ ಏನ್ ಹೇಳ್ತೀವಿ, ಆ ರೀತಿಲಿ. ಹಾಗೆ ನಮ್ಮ ಜೊತೆಯಲ್ಲಿದ್ದಂತ ಹಿರಿಯರು ಅಥವಾ ಸ್ನೇಹಿತರು ಅವರು ದೇವರುಗಳ ಮೇಲೆ ಇಟ್ಕೊಂಡಿರ್ತಕ್ಕಂತಹ ಅನನ್ಯವಾದ ಒಂದು ಭಕ್ತಿ ಮತ್ತು ವಿಶ್ವಾಸ, ಅದು ನಮ್ಮೆಲ್ಲರಿಗೂ ಆ ಪರಿಣಾಮ, ಆ ಸಹವಾಸ ನಮಗೂ ಕೂಡ ಲೌಕಿಕ ಬದುಕಿನಿಂದ ಪಾರಮಾತ್ಮಿಕ ಬದುಕಿನ ಕಡೆಗೆ ಸಾಗುವಂತೆ ಪ್ರೇರೇಪಣೆ ಆಯ್ತು. ಹಾಗೆ ಇದು ಕೂಡ ಕಾರ್ಯಗೊಂಡಿದೆ. ಆಮೇಲೆ ನೀವ್ ಕೇಳಿದ್ರಿ ಚಟುವಟಿಕೆ ಇದು ಚಟುವಟಿಕೆ, ಆದ್ರೆ ಇದ್ರ ಬಗ್ಗೆ ಎಲ್ಲ ನಾನು ಹೇಳ್ತಾ ಇದ್ದಿದ್ದೇನಂದ್ರೆ, ಈ ಮೆಟೀರಿಯಲ್ ವರ್ಲ್ಡ್ ಗಿಂತ ನಮ್ಗೆ ಆ ಬ್ಯಾಂಕ್ ಬ್ಯಾಲೆನ್ಸ್ ಗಿಂತ ನಮ್ಗೆ ಭಗವಂತನ ಹತ್ರ ಅಕೌಂಟ್ ಇದೆಯಲ್ಲ, ಆ ಬ್ಯಾಲೆನ್ಸ್ ನಮ್ಗೆ ಜಾಸ್ತಿ ಮಾಡ್ಬೇಕು ಅನ್ನೋ ಒಂದು ಆಸೆ ಇದೆ. ಅದಕ್ಕೋಸ್ಕರ ಏನಕ್ಕೆ ಬಂದಿದೀವೋ, ಈ ಒಂದು ಸಾಧನಾ ಶರೀರ ಅಂತ ಇದನ್ನ ಕೊಟ್ಟಿದ್ದಾರೆ, ಅದನ್ನ ಅವನ್ ಕಡೆಗೆ ಹೋಗ್ಬೇಕು ಅನ್ನೋ ಆ ಇದ್ರಲ್ಲಿ ನಾವು ಹೊರಟಿದೀವಿ. ಅದಕ್ಕೋಸ್ಕರ ಆ ಬ್ಯಾಲೆನ್ಸ್ ಜಾಸ್ತಿ ಮಾಡ್ಕೋಬೇಕು ಅಂತ ಸೇವೆ ಮಾಡ್ತಾ ಇದೀವಿ. ಮತ್ತೆ ಅದೇ ಏನೇನು ಈ ಆಕ್ಟಿವಿಟೀಸ್ ಆಗ್ತಾ ಇದೆ ಅಂತ? ಇಲ್ಲಿ ರಾಯರ ಮಠ, ಇದು ಅನಂತಾದಿ ರಾಯರ ಮಠ ಅಟ್ಲಾಂಟಾ ಅಂತ ನಾವು ಮಾಡಿದ್ವಿ. ಅಂದ್ರೆ ಇದು ರಾಯರಿಗೆ ಮಧ್ವರು ಅವರು ಬೆನ್ನೆಲುಬು. ಅದಕ್ಕೋಸ್ಕರ ನಾವು ಮಧ್ವಾಚಾರ್ಯರ ಒಂದು ಹೆಸರನ್ನ ಇದಕ್ ಮಾಡ್ಬೇಕು ಅಂತ ಆ ಸಂಕಲ್ಪದಿಂದ ಅನಂತಾದಿ ಅನ್ನೋದು ಮಧ್ವರಾಯರ ಹೆಸರು. ಅದಕ್ಕೆ ಅನಂತಾದಿ ರಾಯರ ಮಠ ಅಂತ ಹೇಳಿ ನಾವೊಂದು 5 ಜನ ಸೇರ್ಕೊಂಡು ಶುರುನಲ್ಲಿ ಮಾಡಿದ್ದು. ಸತ್ಸಂಗ ಮಾಡ್ತಾ ಹಂಗೆ ರಾಯರ ದಯೆ ಅದು, ಅವ್ರದೇ ಪ್ರೇರೇಪಣೆ ಇದು. ನಮ್ಗೆ ಯಾರಿಗೂ ಮುಂಚಿತವಾಗ್ಲಾಗ್ಲಿ ಇಲ್ಲಿ ಮಠ ಮಾಡ್ಬೇಕು ಅನ್ನೋ ಯಾವ ಉದ್ದೇಶನೂ ಇರ್ಲಿಲ್ಲ. ನಮ್ಗೇನು ಅಂದ್ರೆ, ನಂಗೆ ಯಾವಾಗ್ಲೂ ಕಾಡ್ತಾ ಇದ್ದಿದ್ದು ಬೆಂಗಳೂರು ಬಿಟ್ಟು ಬಂದ್ಬಿಟ್ಟಿದ್ದೀನಲ್ಲ ಇಲ್ಲಿಗೆ ಅನ್ನೋದೇ ನನಗೆ ಒಂದು ಯಾವತ್ತೂ ಇತ್ತು. ಯಾಕಂದ್ರೆ ನಾವಲ್ಲಿ ಪ್ರಾಮಿಸ್ ಮಾಡಿ ಬಂದಿದ್ದು 3 ವರ್ಷ ಆದ್ಮೇಲೆ 3 ನಿಮಿಷ ಇರಲ್ಲ ಅಂತ. ಬಟ್ ಆತರ 3 ನಿಮಿಷ ಆಗಿ ಇಷ್ಟೊಂದು ವರ್ಷಗಳಾಗೋಯ್ತು. ಸೊ ಆ ನಿಟ್ಟಿನಲ್ಲೇ ಆಯ್ದಿದ್ದಾಗ ಅನ್ನಿಸ್ತು, ಕೊಟ್ಟಿರೋ ಈ ಸಮಯನ ನಾವು ದಂಡ ಮಾಡ್ಕೋಬಾರ್ದು. ಏನಂತೆ ನಮ್ ಬೆಂಗಳೂರಲ್ಲಿ ಇಲ್ದೇ ಇರೋ ಆದ್ರೇನು ಏನು, ಇದನ್ನೇ ಬೆಂಗಳೂರು ಮಾಡ್ಕೋಬೇಕಲ್ಲ ಅಂತ ಅನ್ಕೊಂಡು ಇಲ್ಲಿ ಶುರು ಮಾಡಿದ್ವಿ. ಇಲ್ಲಿ ಆಮೇಲೆ ಮಧ್ವ ಸಂಘ ಇಲ್ಲಿ ಶುರುವಾಯ್ತು. ಹಂಗೆ ನಮ್ಮ ಮಕ್ಕಳಿಗೂ ಎಲ್ಲ ಹರಿಸರ್ವೋತ್ತಮದ ಬಗ್ಗೆ, ವಾಯು ಜೀವೋತ್ತಮದ ಬಗ್ಗೆ ಪುಟ್ಟದು ನಮ್ಗೆ ಏನ್ ತಿಳುವಳಿಕೆ ಇದೆಯೋ ಅದನ್ನ ಹೇಳ್ತಾ ಬಂದ್ವಿ. ಮತ್ತೆ ನಾವು ತಿಳ್ಕೊಳಕ್ ಶುರು ಮಾಡಿದ್ವಿ ಎಲ್ಲ. ಸೊ ಹಂಗಾಗಿ 2013 ಮುಂಚೆ ಮನೆಯಲ್ಲೇ ರಾಯರ ಆರಾಧನೆ ಎಲ್ಲ ಇಲ್ಲೇ ಮಾಡ್ತಾ ಇದ್ವಿ. ಎಲ್ಲ ಒಬ್ರೊಬ್ರು ಮನೇಲಿ ಒಂದೊಂದ್ ದಿನ ಮಾಡ್ತಾ ಇದ್ವಿ. ಆದ್ರೆ ಆ ವರ್ಷ ಪ್ರದೀಪ್ ಹೇಳಿದ್ರು, ಜನಕ್ಕೂ ಇವಾಗ ಬೇರೆಯವ್ರು ಬರಲ್ಲ ಈಗ ಮನೆಯಲ್ಲಿ ಮಾಡಿದ್ರಲ್ವಾ, ಸೊ ಎಲ್ಲರೂ ಒಂದು ಹೊರಗಡೆ ಮಾಡೋಣ ಅಂತ ಹೇಳಿ ಒಂದು ಫೆಸಿಲಿಟಿನ ಬಾಡಿಗೆಗೆ ತಗೊಂಡು ನಾವೊಂದು 20 ಜನ, ನಾವ್ ಎಷ್ಟೆಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಇನ್ವೈಟ್ ಮಾಡಿ ನಾವೊಂದು ಮಾಡಿದ್ವಿ. ಆಗ NRI ಪಲ್ಸ್ ಅಂತ, ಅಲ್ಲಿ ಶ್ರೀಮತಿ ಜ್ಯೋತ್ಸ್ನಾ ಹೆಗಡೆ ಅಂತ ಅವ್ರು ಕೇಳಿದ್ರು ನಮ್ಗೆ, ನಾನು ಇದ್ರಲ್ಲಿ ಹಾಕ್ಲಾ, ಪಬ್ಲಿಷ್ ಮಾಡ್ಲಾ ಅಂತ. ಖಂಡಿತ, ಯಾಕಂದ್ರೆ ರಾಯರ್ ಭಕ್ತರು ಯಾರ್ಯಾರಿದಾರೋ ನಮಗ್ ಗೊತ್ತಿರಲ್ಲ, ಎಲ್ಲರಿಗೂ ಅವ್ರ ಅನುಗ್ರಹ ಆಗ್ಬೇಕು ಅಂತ ಹೇಳಿ ಆಯ್ತು ಅಂತ ಹೇಳಿದ್ವಿ. ಅದಾದ್ಮೇಲೆ ಮುಂದಿನ ವರ್ಷ ಇನ್ನೂ ಜಾಸ್ತಿ ಜನ ಬಂದ್ರು. ಆಗ ಪ್ರದೀಪ್ ಎಲ್ಲರಿಗೂ ತೀರ್ಥ ಕೊಡ್ತಾ ಇದ್ರು. ಒಬ್ರು ಹೇಳಿದ್ರು, ಪ್ರದೀಪ್ ಎಲ್ಲರಿಗೂ ಅನೌನ್ಸ್ ಮಾಡಿ ಇಲ್ಲಿ ರಾಯರ್ ಮಠ ಆಗತ್ತೆ ಅಂತ. ಸೊ ಅವಾಗ ನಾವ್ ಹಿಂದೆ ಮುಂದನ್ನು ನೋಡ್ಲಿಲ್ಲ, ಯಾಕಂದ್ರೆ ರಾಯರಿದ್ದಾಗ ನಮ್ಗೆ ಯಾಕೆ ಆ ಭಯ. ಎಲ್ಲಾರನ್ನು ಕೇಳಿದ್ವಿ, ನೀವೆಲ್ಲರೂ ನಮ್ ಜೊತೆ ಇರ್ತೀರಾ ಮಠ ಮಾಡಕ್ಕೆ ಅಂತ. ಎಲ್ಲರೂ ಆಯ್ತು ಅಂದ್ರು. ಹಂಗೆ ನಮ್ಮ ಪ್ರಯಾಣ ಶುರುವಾಯ್ತು ರಾಯರ್ ಮಠದ ಕಡೆ. ಸೊ 2008 ನಾವಿಲ್ಲಿ ಮಧ್ವ ಸಂಘ ಆದ್ರೂ ಕೂಡ 2015 ಇಲ್ಲಿ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಆಯ್ತು. ಅದು IRS ಮೂಲಕ. ಇಲ್ಲೆಲ್ಲ ಅದು ಟ್ಯಾಕ್ಸಸ್ ಇರಲ್ಲ, ಮತ್ತೆ ಅದು ಚಾರಿಟಬಲ್ ಟ್ರಸ್ಟ್ ಅಂತ ಆಯ್ತು ಇಲ್ಲಿ. ಸೊ ಅಲ್ಲಿಂದ ನಮ್ಮ ಪ್ರಯಾಣ ಶುರುವಾಯ್ತು. ಮತ್ತೆ ಸುಬುಧೇಂದ್ರ ತೀರ್ಥರು ಕೂಡ
ಗ್ಲೋಬಲ್ ರೀಚ್ ಪ್ರೋಗ್ರಾಮ್ ಅಂತ ಒಂದು ಮಾಡ್ತಾ ಇದ್ದಾರೆ ವಿಶ್ವಾದ್ಯಂತ ಎಲ್ಲ ಕಡೆ. ರಾಯರಿಗೆ ಎಲ್ರು ಬೇಕು ಮತ್ತೆ ಎಲ್ರಿಗೂ ರಾಯರ್ ಬೇಕು. ಅದಕ್ಕೋಸ್ಕರ ಈಗ ನಾವು ಮಾಡ್ತಾ ಇದೀವಿ ಮಠ. ಮುಖ್ಯವಾಗಿ ರಾಯರ ಪ್ರಾರ್ಥನೆ, ರಾಯರ ಪೂಜೆ, ಅದ್ರ ಜೊತೆಯಲ್ಲಿ ಕೂಡ ಮಠ ಅಂತಾರೆ. ನಮ್ಮ ಭಾರತದಲ್ಲಿ ವಿಷಯಕ್ಕೆ ಬಂದ್ರೆ ಮಠ ಅಂತಂದ್ರೆ ಅದು ಒಂದು ಜ್ಞಾನಾರ್ಜನೆಗೆ ಆಗುವಂತಹ ಒಂದು ಆಶ್ರಮ. ಆ ನಿಟ್ಟಿನಲ್ಲಿ ಇಲ್ಲೂ ಕೂಡ ನಮ್ಮ ಮಧ್ವ ಸಂಪ್ರದಾಯ, ಮಧ್ವ ಪರಂಪರೆ ಮತ್ತು ಗುರು ಸಾರ್ವಭೌಮ ರಾಯರ್ ಮಾಡಿರ್ತಕ್ಕಂಥ ಅನೇಕ ಕೃತಿಗಳು, ನಾವು ಬರೀ ರಾಯರನ್ನ ನಮ್ಗೆ ಬೇಕಾದಂತ ಫಲಾಪೇಕ್ಷೆಯಿಂದನೇ ಅವ್ರ ಹತ್ರ ಹೋಗೋದಲ್ದಿರ ಅವ್ರು ಮಾಡಿರ್ತಕ್ಕಂಥ ಅಸಾಧಾರಣವಾದ ಒಂದು ನಮ್ಗಾಗಿ ಕೊಟ್ಟಿರ್ತಕ್ಕಂಥ ಕೃತಿಗಳಿರ್ಬೋದು, ಅವರ ಬೋಧನೆಗಳಿರ್ಬೋದು, ಅದನ್ನೆಲ್ಲ ಕಲ್ತ್ಕೊಳ್ಳೋದಕ್ಕೆ ನಿಟ್ಟಿನಲ್ಲಿ ಹೋಗ್ಬೇಕು ಅನ್ನೋದು. ಮತ್ತೆ ಇಲ್ಲಿ ಸಮಾಜಮುಖಿಯಾಗಿ ನಮ್ಮ ರಾಯರ ಭಕ್ತರಿಗೆ ಅವರಿಗೋಸ್ಕರವಾಗಿ ಅವರಿಗಾಗಿ ಅವರಿಂದನೇ ಆಗುವಂತ ಮಠದ ಚಟುವಟಿಕೆಗಳು, ಮತ್ತೆ ಅವ್ರಿಗೆ ಈಗ ಸಂಸಾರದಲ್ಲಿ ಯಾವ್ದಾದ್ರು ಒಂದು ರೀತಿಲಿ ಮಠದ ಅವಶ್ಯಕತೆ ಬಂದಾಗ ಯಾರು ಯೋಚನೆ ಮಾಡದೆ ನಮಗೆ ಮಠ ಇದೆ, ಆ ಮಠ ನಮ್ಮನ್ನ ನೋಡ್ಕೊಳತ್ತೆ ಅನ್ನೋ ನಿಟ್ಟಿನಲ್ಲಿ ಸಮಾಜ ಸೇವೆ ಆಗ್ಬೇಕು. ಮತ್ತೆ ನಾವು ಈ ಅಮೆರಿಕ ರಾಷ್ಟ್ರಕ್ಕೆ ಬಂದಿದ್ದೇವೆ, ನಮ್ಮ ತಾಯ್ನಾಡು ಭಾರತವನ್ನ ಬಿಟ್ಟು. ಭಾರತ ಮತ್ತು ಅಮೆರಿಕ ನಾಡಿನಲ್ಲಿ ಯಾವುದೇ ರೀತಿಯಲ್ಲಿ ವೈಪರೀತ್ಯವಿರ್ಬೋದು ಅಥವಾ ಒಂದು ವೇಳೆ ನಮ್ಮ ಅವಶ್ಯಕತೆ ಇಲ್ಲಿನ ಕಮ್ಯುನಿಟಿಗಳಿಗೆ ಬೇಕಾದಾಗ ನಾವು ಅದರಲ್ಲಿ ತೊಡಗಿಸ್ಕೊಳ್ಳುವಂಥದ್ದು, ಈ ಎಲ್ಲ ನಿಟ್ಟಿನಲ್ಲಿ ಚಟುವಟಿಕೆಗಳು ನಡೀತಾ ಇದೆ. ಎಕ್ಸಾಂಪಲ್ ಏನಂದ್ರೆ, ನಾವು ಇಲ್ಲೂ ಕೂಡ ಇವಾಗ ಥ್ಯಾಂಕ್ಸ್ ಗಿವಿಂಗ್ ಅಥವಾ ಇಲ್ಲಿ ಡಿಸೆಂಬರ್ ಅಲ್ಲೆಲ್ಲ ನಾವೊಂದು ಇಲ್ಲಿ ಹೋಮ್ಲೆಸ್ ಶೆಲ್ಟರ್ಗೆ ಹೋಗಿ ನಮ್ಮ ಕೈಲಾದಂತದ್ದು ಒಂದು ಮಾಡ್ಕೊಡ್ತೀವಿ, ಹೋಗ್ತೀವಿ ಅಲ್ಲಿ ಎಲ್ರು ಸೇರಿ. ಮತ್ತೆ ಎಷ್ಟೋ ಕಡೆ ಈಗ ಇದು ಸೀನಿಯರ್ ಲಿವಿಂಗ್ ಸೆಂಟರ್ಸ್ ಅಂತ ಇರುತ್ತೆ, ಅಲ್ಲಿಗೆ ಹೋಗ್ತೀವಿ, ನಮ್ಮ ದಾಸರ ಪದಗಳನ್ನ ಹಾಡ್ತೀವಿ. ಅಲ್ಲಿರೋರ್ಗು ಒಂದು ಕುತೂಹಲ ಇರುತ್ತೆ, ಭಾರತದಲ್ಲಿ ಏನ್ ಮಾಡ್ತೀರಾ ಅಂತ. ಅವ್ರಿಗೆಲ್ಲ ಅಷ್ಟು ಸರಿಯಾಗಿ ಗೊತ್ತಿಲ್ಲದೆ ಇರೋದ್ರಿಂದ ನಮಗೆ ಏನು ತಿಳಿದಿದೆಯೋ ನಮ್ಮ ಭಾರತದ ಬಗ್ಗೆ, ನಮ್ಮ ರಾಜ್ಯಗಳ ಬಗ್ಗೆ ಎಲ್ಲಾನು ಅವ್ರು ಕುತೂಹಲಕರವಾಗಿ ಏನು ಕೇಳ್ತಾರೋ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತೀವಿ. ಅವ್ರ ಜೊತೆ ಸ್ವಲ್ಪ ಸಮಯ ಕಳೆದ್ಬಿಟ್ಟು ಬರ್ತೀವಿ. ಆ ತರ ಇಲ್ಲಿ ದೇಶದಕ್ಕೆ ನಾವು ಮಾಡ್ತೀವಿ. ಅದೇ ತರ ನಮ್ಮ ಇಂಡಿಯಾದಕ್ಕೂ ಅಷ್ಟೇ, ನಮ್ಮ ಭಾರತದಕ್ಕೂ ಕೂಡ ಈಗ ಕೋವಿಡ್ ಆದಾಗ ನಿಮ್ಗೆಲ್ಲರಿಗೂ ಗೊತ್ತಿದೆ, ಕೋವಿಡ್ ಅಲ್ಲಿ ಎಷ್ಟು ಜನಕ್ಕೆ ಇದು ಲೈಫ್ ಕಳ್ಕೊಂಡ್ರು. ಮತ್ತೆ ಅದೇ ತರ ನಮ್ಮ ಮ್ಯೂಸಿಷಿಯನ್ಸ್ಗೆ ಅಲ್ಲಿ ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು, ಯಾಕಂದ್ರೆ ಲೈಫ್ ಇನ್ಶೂರೆನ್ಸ್ ಇರ್ತಾ ಇರ್ಲಿಲ್ಲ, ಹೆಲ್ತ್ ಇನ್ಶೂರೆನ್ಸ್ ಇರ್ಲಿಲ್ಲ ಅವ್ರಿಗೆ. ಸೊ ಹಂಗಾಗಿ ಒಬ್ರು ಕೇಳಿದ್ರು ಅಂತ ಹೇಳಿ ಇಲ್ಲಿ ರಾಮ ಇಂದ ನಾವೇನ್ ಮಾಡಿದ್ವಿ ಅಂದ್ರೆ, ಪ್ರತಿ ಒಂದು ಡಿಸೆಂಬರ್ 2020 ಒಂದಾಯ್ತು, 21 ಹಾಗೆ ನಮ್ ಕೈಯಲ್ಲಿ ಏನಾಯ್ತು, ಇಲ್ಲೆಲ್ಲ ಬೇರೆ ಬೇರೆ ಕನ್ನಡ ಕೂಟ ಮತ್ತೆ ಬೇರೆ ಬೇರೆ ದೇವಸ್ಥಾನಗಳು ಎಲ್ಲಾರನ್ನು ಕೇಳ್ಕೊಂಡು ಆನ್ಲೈನ್ ಅಲ್ಲೇ ಎಲ್ಲ ಪ್ರೋಗ್ರಾಮ್ಸ್ ಮಾಡಿ ನಮ್ಗೆ ಎಷ್ಟು ಹಣ ನಾವು ಸಂಗ್ರಹ ಮಾಡ್ಬೋದು ಮಾಡಿ ಅವ್ರಿಗೆಲ್ಲಾನು ಅವಾಗ ರಾಯರ ಮೂಲಕ ಕೊಡ್ಸಿದ್ವಿ. ಅದು ಒಂದು ಇದು ಸಮಾಜಕ್ಕೆ ಅಂದ್ರೆ ನಾವು ಭಾರತಕ್ಕೆ ಅವಾಗ ರಾಯರು ಮಾಡಿಸಿರುವಂತ ಸೇವೆ. ಮತ್ತೇನಂದ್ರೆ, ಈಗ ಭಾರತ ಈಗ ಸರ್ವಧರ್ಮ ರಾಷ್ಟ್ರ ಅಂತಾನೆ ಗುರುತಿಸ್ಕೊಂಡಿದೆ. ಅಂದ್ರೆ ಎಲ್ಲ ಧರ್ಮನೂ ನಾವು ನೋಡ್ತೀವಿ. ಬಟ್ ಏನಂದ್ರೆ, ಈಗ ಅಮೆರಿಕದಲ್ಲೂ ಅದೇ ರೀತಿ ಇದೆ. ಅಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಎಲ್ಲ ಧರ್ಮವನ್ನು ಅಂದ್ರೆ ಆಹ್ವಾನ ಮಾಡ್ತಾರೆ, ಅದನ್ನ ಸಮಾನವಾಗಿ ನೋಡ್ತಾರೆ. ಆದ್ರೆ ಬೇರೆ ಧರ್ಮದವರು ಅಂದ್ರೆ ಯಾವ್ದು ಮೆಜಾರಿಟಿ ಇರುತ್ತೋ ಅದನ್ನ ಬಿಟ್ಟು ಈಗ ಮಠ ಅಥವಾ ಮಂದಿರ ಆತರ ಮಾಡ್ತೀವಿ ಅಂದ್ರೆ ಅದಕ್ಕೇನಾದ್ರೂ ಕಾನೂನುಗಳ ತೊಡಕಿದ್ಯಾ ಅಥವಾ ಸುಲಭವಾಗಿ ಜಾಗ ಸಿಗುತ್ತಾ? ತುಂಬಾ ಉತ್ತಮವಾದ ಪ್ರಶ್ನೆ ಏನ್ ಕೇಳಿದ್ದೀರಾ ಹೇಮಂತ್ ಅವ್ರೆ. ಹೌದು, ಇದು ಅಮೆರಿಕ ಕೂಡ ಸೆಕ್ಯುಲರ್ ಕಂಟ್ರಿ. ಇಲ್ಲಿ ಸರ್ವಧರ್ಮವನ್ನು ಕೂಡ ಪಾಲನೆ ಮಾಡಲಿಕ್ಕೆ ಅವಕಾಶ ಉಂಟು, ಹಾಗೆ ಅದನ್ನ ರೆಸ್ಪೆಕ್ಟ್ ಮಾಡುವಂತಹ ಒಂದು ಕರ್ತವ್ಯವೂ ಉಂಟು. ಹಾಗಾಗಿ ಹೆಚ್ಚಿನ ಕಾನೂನಿನ ತೊಡಕುಗಳಿರೋದಿಲ್ಲ. ಆದರೆ ಕೆಲವೊಂದು ಕಾನೂನಾತ್ಮಕವಾದ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇಲ್ಲಿ ಯಾವುದೇ ಕಟ್ಟಡವನ್ನ ನಾವು ಪಬ್ಲಿಕ್ ಆಗಿ ಐಡೆಂಟಿಫೈ ಮಾಡಿದ್ರೆ, ಪಬ್ಲಿಕ್ ಪರ್ಪಸಸ್ಗೆ ಅಂತಂದ್ರೆ ಅವ್ರದ್ದೊಂದು ಕೆಲವು ಕೋಡ್ಗಳಿರುತ್ತೆ. ಫೈರ್ ಕೋಡ್ ಇರ್ಬೋದು, ಎಷ್ಟು ಕಾರ್ಗಳು ಬರ್ತವೆ, ಆ ಕಾರ್ಗಳಿಗೆ ಪಾರ್ಕಿಂಗ್ ಲಾಟ್ಗಳಿದೆಯಾ, ಮತ್ತೆ ಹ್ಯಾಂಡಿಕ್ಯಾಪ್ಸ್ಗೆ ಇದನ್ನ ಉಪಯೋಗಿಸೋದಕ್ಕೆ ಆ ಜಾಗವನ್ನ ಅನುಕೂಲತೆಗಳಿದೆಯಾ, ಇವೆಲ್ಲವನ್ನು ನೋಡುವಂಥದ್ದು ಇರ್ಬೋದು. ಮತ್ತೆ ನಾವು ಗಲಾಟೆ ಅಂತಂದಾಗ ಒಂದು ಪಬ್ಲಿಕ್ ಸ್ಪೇಸ್ ಆದ್ದರಿಂದ
ಜನ ಸೇರಿದಾಗ ಆ ಜನಸಂದಣಿ ಅದರಿಂದ ಅಕ್ಕಪಕ್ಕದವ್ರಿಗೆ ತೊಂದರೆ ಆಗಬಾರ್ದು. ಈ ರೀತಿ ಕೆಲವು ಕಾನೂನಾತ್ಮಕ ಅಂಶಗಳನ್ನು ಅದನ್ನೆಲ್ಲ ನಾವು ಪರಿಪಾಲಿಸಿದ್ರೆ ಅದನ್ನ ಬಿಟ್ಟು ಬೇರೆ ಹೊರತಾಗಿ ಇನ್ಯಾವುದೇ ರೀತಿಯಲ್ಲಿ ಕಾನೂನಿನ ತೊಡಕು ಇರೋದಿಲ್ಲ. ಮತ್ತೆ ಈಗ ನಾನು ಕಾಲ್ ಮಾಡಿದಾಗ ಹೇಳ್ತಿದ್ರು ಮೇಡಮ್ ಜಾಗ ಸಿಕ್ಕಿದೆ ಅಂತ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಮತ್ತೆ ಜಾಗ ಸಿಗೋದು ಅಂದ್ರೆ ಈಗ ಇಲ್ಲಿ ಬೆಂಗಳೂರಲ್ಲಿ ಅಂತ ನೋಡಿದ್ರೆ BDAಗೆ ಇಂಥ ಪರ್ಪಸ್ಗೆ ಬೇರೆ ರೀತಿ ಸೈಟ್ಗಳು ಅಲಾಟ್ ಆಗಿರುತ್ತೆ. ಸೊ ಅದು ಸ್ವಲ್ಪ ಕಡಿಮೆ ದರದಲ್ಲೂ ಸಿಗುತ್ತೆ. US ನಲ್ಲಿ ಹೇಗಿದೆ? ಆ ತರ ಏನಾದ್ರು ಫೆಸಿಲಿಟಿ ಇದೆಯಾ ಅಂತ? ಇಲ್ಲ, US ಬಂದು ಮೇನ್ ಆಗಿ ಕ್ಯಾಪಿಟಲಿಸ್ಟಿಕ್ ಕಂಟ್ರಿ. ಇಲ್ಲಿ ವ್ಯವಹಾರವೇ ಮುಖ್ಯ. ಹಾಗಾಗಿ ಇಲ್ಲಿ ಲಾಭ ಮತ್ತು ನಷ್ಟದ ಬಗ್ಗೆನೇ ಚಿಂತನೆ ಜಾಸ್ತಿ ಇರುತ್ತೆ. ಅದು ಗವರ್ಮೆಂಟ್ ಇಂದ ಹಿಡಿದು ಸಾಮಾನ್ಯರಲ್ಲೂ ಕೂಡ ಅದೇ ರೀತಿಯಾದ ಭಾವನೆ. ಹಾಗಾಗಿ ಇಲ್ಲಿ BDA ತರಹದ ಯಾವುದೇ ಒಂದು ಹೊಸ ಆಪರ್ಚುನಿಟೀಸ್ ಇರೋದಿಲ್ಲ. ಹೆಚ್ಚಾಗಿ ಯಾವುದೇ ಜಾಗವನ್ನ ನಮ್ಮ ಭಾರತದಲ್ಲಿ ಅದನ್ನ ನೋಟಿಫೈ ಅಂತ ಏನ್ ಹೇಳ್ತೀವಿ ಆ ರೀತಿ ನಿಗದಿತವಾಗಿ ಮಾಡಿರ್ತಾರೆ. ಅಂದ್ರೆ ಝೋನಲ್ ಇದನ್ನ ಸರ್ಟಿಫೈಡ್ ಮಾಡಿರ್ತಾರೆ ಯಾವುದೇ ಜಾಗನ. ಅದು ಅಗ್ರಿಕಲ್ಚರಲ್ ಆಗಿರ್ಬೋದು, ಕಮರ್ಷಿಯಲ್ ಅಂತಂದ್ರೆ ಅಂಗಡಿ ವ್ಯವಹಾರವನ್ನು ತೆಗೆಯುವಂತ ಜಾಗ ಇರ್ಬೋದು, ಅಥವಾ ರೆಸಿಡೆನ್ಷಿಯಲ್ ಮನೆ ಅಂತ ಮನೆಗಳನ್ನು ಕಟ್ಟುವಂತಹ, ಅಥವಾ ಸ್ಕೂಲ್ ಝೋನ್, ಅದು ಸ್ಕೂಲ್ಗಳಿಗೆ ನಿಗದಿತವಾಗಿ ಮಾಡಿರ್ತಕ್ಕಂತಹ ಆಯಕಟ್ಟಿನ ಜಾಗಗಳು ಆ ರೀತಿ ಇರುತ್ತೆ. ಈ ರೀತಿಯಾದ ಪಬ್ಲಿಕ್ ಸ್ಪೇಸಸ್ಗೆ ಅದು ನಾನ್ ಪ್ರಾಫಿಟ್ ಆದ್ರೂ ಕೂಡ ಅದು ಇಟ್ ಕಮ್ಸ್ ಅಂಡರ್ ಕಮರ್ಷಿಯಲ್ ಝೋನ್ ಅಲ್ಲಿ ಬರುತ್ತೆ. ಹಾಗಾಗಿ ನಾವು ಜಾಗವನ್ನು ಯಾವುದನ್ನೇ ಕೊಳ್ಳುವಿಕೆ ಅಥವಾ ಅದನ್ನ ಬೈ ಮಾಡ್ಬೇಕಾದ್ರೆ ಅದನ್ನ ಬೇರೆ ಝೋನ್ ಇದ್ದಾಗ ನಾವು ಅಲ್ಲಿ ಅದಾದ ಲೋಕಲ್ ಪ್ರಾಂತ್ಯದ, ಅಂದ್ರೆ ನಮ್ಮಲ್ಲಿ ಹೋಬಳಿ ಲೆವೆಲ್ ಅಥವಾ ಕಾರ್ಪೊರೇಷನ್ ಲೆವೆಲ್ ಅಲ್ಲಿ ಏನಿರುತ್ತೆ ಅಲ್ಲಿಗೆ ಹೋಗಿ ನಾವು ಅದನ್ನ ಕನ್ವರ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ಕೂಡ ಸಾಕ್ತೀವಿ. ಮತ್ತೆ ಈಗ ಮಠ ಆಗ್ತಿರೋ ಜಾಗ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಅದು ಕುತೂಹಲ ಇರುತ್ತೆ. ಈಗ ಬಾಡಿಗೆ ತಗೊಂಡ್ ಮಾಡ್ತಿರೋ ಜಾಗಕ್ಕೂ ಈಗ ಸ್ವಂತವಾಗಿ ಮಾಡ್ತಿರೋ ಜಾಗಕ್ಕೂ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಇದು ಹೇಗಿದೆ? ಮತ್ತೆ ಏನೇನ ಫೆಸಿಲಿಟಿ ಪ್ಲಾನ್ ಮಾಡಿದೀರಾ? ಎಲ್ಲವೂ ಸಣ್ಣದಾಗಿ ಪ್ರಾರಂಭ ಆಗತ್ತೆ. ನಮ್ಮ ಹೃದಯಗಳಲ್ಲಿ ರಾಯರ ಮಠ ಇಲ್ಲಿ ಅಟ್ಲಾಂಟಾದಲ್ಲಿ ಆಗ್ಬೇಕು ಅಂತ ಆಗಿದ್ದು ಒಂದು ಸಣ್ಣದಾದ ಒಂದು ಕಿಡಿ. ಆ ಕಿಡಿಯಿಂದ ಇವತ್ತು ಒಂದು ವೃಕ್ಷವಾಗಿ ಬೆಳೀತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಮನೆಯಲ್ಲೇ ಕೂಡ ನಮ್ಮ ಮನೆಯಲ್ಲೇನೆ ರಾಯರನ್ನ ಇಟ್ಟು ರಾಯರ ಸೇವೆಯನ್ನು ಮಾಡ್ತಾ ಇದ್ದೀವಿ. ಈಗ ನಾವು ರಾಯರ್ಗಾಗಿಯೇ ಒಂದು ಸ್ಥಳವನ್ನ ಖರೀದಿ ಮಾಡಬೇಕು. ಆ ಜಾಗದಲ್ಲಿ ರಾಯರ್ಗೋಸ್ಕರವಾಗಿ ಪೂಜೆ ಪ್ರತಿನಿತ್ಯ ಒಂದು ಅರ್ಚಕರನ್ನ ನೇಮಕಾತಿ ಮಾಡಿ ಅವರಿಂದ ಪೂಜೆ ಇದು ಕಾರ್ಯ ಚಟುವಟಿಕೆಗಳೇನಿರುತ್ತೆ ರಿಲಿಜಿಯಸ್ ಲೆವೆಲ್ ಅಲ್ಲಿ ಆ ಕಾರ್ಯ ಚಟುವಟಿಕೆಗಳಾಗಬೇಕು ಅನ್ನೋದನ್ನ ನೋಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ 1 ಎಕರೆ ಜಾಗವನ್ನ ಸಣ್ಣದಾಗಿ ನಾವು ಒಂದು ನಮ್ಮೆಲ್ರಿಗೂ ಹತ್ತಿರವಾಗಂತ ಒಂದು ಹೃದಯ ಮಧ್ಯ ಅಂದ್ರೆ ಅಟ್ಲಾಂಟಾ ನಗರ. ಇದು ಅಟ್ಲಾಂಟಾ ನಗರ ಅಂತಂದ್ರೆ ನಮ್ಮ ಬೆಂಗಳೂರು ತರನೇ ಇದು ಬೆಂಗಳೂರಿಂದ ಆಚೆನೂ ಸಿಟಿ ಲೆವೆಲ್ ಇಂದ ಆಚೆ ಹೇಗಿದೆಯೋ ಹಾಗೇನೆ ಅಟ್ಲಾಂಟಾ ಏರಿಯಾ ಅಂತೀವಿ. ಆ ಏರಿಯಾದಲ್ಲಾದ್ರೂ ಕೂಡ ನಮ್ಮ ಹೆಚ್ಚು ಭಾರತೀಯರು ನೆಲೆಸಿರ್ತಕ್ಕಂಥ ಒಂದು ಹೃದಯ ಮಧ್ಯ ಭಾಗ. ಆ ಜಾಗದಲ್ಲಿ ರಾಯರ ಒಂದು ಆಶೀರ್ವಾದದಿಂದ ಈ ಜಾಗ ನಮ್ಗೆ ದೊರಕಿದೆ. ಇದು ಸಣ್ಣದ ಜಾಗ, 1 ಎಕರೆ ಅಷ್ಟಿರುವಂತ ಜಾಗ. ಇಲ್ಲಿ ಸದ್ಯಕ್ಕೆ ಒಂದು ಹಳೆಯದಾದ ಮನೆ ಇದೆ. ಆ ಹಳೆಯ ಮನೆಯನ್ನೇ ನಾವೀಗ ಸ್ವಲ್ಪ ಅದನ್ನ ಶುದ್ಧೀಕರಿಸೋದು ಮತ್ತೆ ಒಂದ್ ಸ್ವಲ್ಪ ಅಲ್ಲಿ ಆಲ್ಟ್ರೇಷನ್ ಅಥವಾ ರಿಪೇರ್ ವರ್ಕ್ಸ್ ಅದನ್ನ ಮಾಡಿ ರಾಯರ್ನ ಅಲ್ಲಿ ಸ್ಥಾಪನೆ ಮಾಡಿ ಅಲ್ಲಿ ಸಣ್ಣದಾಗಿ ನಾವು ಪ್ರಾರಂಭ ಮಾಡುವಂಥದ್ದು ರಾಯರ ಮಠ ಅನ್ನೋದು. ಮುಂದೆ ಇದು ಅಲ್ಲಿಯೇ ಇನ್ನೂ ಹೆಚ್ಚೇನಾದ್ರು ಅವಕಾಶಗಳಿದ್ದಲ್ಲಿ ಅಕ್ಕಪಕ್ಕದಲ್ಲಿ ಬೇರೆ ಇನ್ನೊಂದು ಸ್ವಲ್ಪ ಜಾಗವನ್ನು ಸೇರಿಸಿ ಅದನ್ನು ಕೂಡ ಮುಂದಿನ ವರ್ಷಗಳಲ್ಲಿ ಖರೀದಿ ಮಾಡಿ ಆ ಜಾಗವನ್ನು ಕೂಡ ವಿಸ್ತಾರ ಮಾಡಿಕೊಂಡು ಒಂದು ಸರಿಸುಮಾರಾಗಿ ಒಂದು 4 ರಿಂದ 5 ಎಕರೆಗಳಷ್ಟು ಜಾಗಗಳನ್ನ ನಮ್ಗೆ ಉಪಯೋಗಿಸ್ಕೋಬೇಕು ಅಂತ. ಈಗ ಸದ್ಯಕ್ಕೆ 1 ಎಕರೆನಲ್ಲಿ ಆ ಸಣ್ಣ ಮನೆಯಲ್ಲಿ ಮಾಡುವಂಥದ್ದು. ಮುಂದೆ ರಾಯರ ಒಂದು ಹೆಚ್ಚು ಆಶೀರ್ವಾದ ಮತ್ತು ಹೆಚ್ಚು ಜವಾಬ್ದಾರಿಗಳು ಬಂದಾಗ ಅದಕ್ಕೆ ತಕ್ಕ ಹಾಗೆ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಹೊಂದಿಕೆ ಆಗುವ ಹಾಗೆ ಮುಂದೆ ಅದನ್ನ ವಿಸ್ತಾರ ಮಾಡ್ಕೊಳ್ತಾ ಹೋಗೋದು ಅನ್ನೋದು. ಅಂದ್ರೆ ಈ ವರ್ಷದಿಂದನೇ ಕೆಲಸಗಳು ಆರಂಭ ಆಗಿದ್ಯಾ, ಆಗ್ತಿದ್ಯಾ? ಈಗ ನಮಗೆ ಈ ಜಾಗಕ್ಕೆ ಇಲ್ಲಿ ಕ್ಲೋಸಿಂಗ್ ಅಂತಾರೆ.
ಕ್ಲೋಸಿಂಗ್ ಅಂತಂದ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥದ್ದು. ಅಂದ್ರೆ ನಮ್ಮ ಕೈಗೆ ಆ ಹೊಸ ಜಾಗದ ಒಂದು ಕೀ ಸಿಗುವಂಥದ್ದು, ನಮ್ಮ ದುಡ್ಡು ಅವರಿಗೆ ಯಾರು ಸೇಲ್ ಮಾಡ್ತಿರ್ತಾರೋ ಅವ್ರಿಗೆ ಹೋಗ್ಬೋದು. ಒಂದು ಅಟಾರ್ನಿ ಮೂಲಕ ಒಂದು ಒಡಂಬಡಿಕೆ ಸಹಿ, ಇವಕ್ಕೆ ಕ್ಲೋಸಿಂಗ್ ಅಂತ ಹೇಳ್ತೀವಿ. ಆ ಕ್ಲೋಸಿಂಗ್ ನಮ್ಗೆ ಡಿಸೆಂಬರ್ 1ಕ್ಕೆ ಇದೆ, ಈ ಬರುವಂತಹ ಡಿಸೆಂಬರ್ 1. ಅದು ಕೂಡ ರಾಯರು ಆಶೀರ್ವಾದ ಮಾಡಿ, ಅದು ಗೀತಾ ಜಯಂತಿಯ ದಿನ, ತುಂಬಾ ಒಳ್ಳೆಯ ದಿನ, ಏಕಾದಶಿ ದಿನ ಸಿಕ್ಕಿದೆ. ಅವತ್ತು ಅಲ್ಲಿ ಕ್ಲೋಸಿಂಗ್ ಮಾಡಿ, ಮುಂದೆ ಸ್ವಲ್ಪ ಅಲ್ಲಿ ನವೀಕರಣ ಅಂತವನ್ನೆಲ್ಲ ಮಾಡಿ, ಮತ್ತೆ ಅಲ್ಲಿ ಹೇಗೆ ನಮ್ಗೆ ಉಪಯೋಗ ಮಾಡ್ಕೊಳ್ಳೋ ಹಾಗೆ ಅದನ್ನ ಶುರು ಮಾಡಿ, ಪ್ರಾಯಶಃ ಮುಂದಿನ ವರ್ಷ ರಾಯರ ವರ್ಧಂತಿ ಸಮಾರೋಹ ಬರುತ್ತೆ. ಅದು ಸರಿಸುಮಾರು ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ಬರುವಂಥದ್ದು. ಆ ಟೈಮ್ ಫ್ರೇಮ್ಗೆ ನಾವು ಎಲ್ಲವನ್ನು ಕಾರ್ಯಗತ ಮಾಡಿಕೊಂಡು ಅಲ್ಲಿಂದ ಶುರು ಮಾಡುವ ಅನ್ನೋ ಒಂದು ಪ್ಲಾನ್ ಅಲ್ಲಿ ಇದ್ದೀವಿ. ಮತ್ತೆ ಈಗ ನನಗೆ ಬೇರೆಯವರು ಇರ್ತಾರೆ, ಈಗ ಮಠನೇ ಮಾಡಬೇಕು ಅಥವಾ ಮಂದಿರನೇ ಮಾಡಬೇಕು ಅಂತಲ್ಲ, ನನ್ನ ನಂಬಿಕೆ ಬೇರೆ ಇರುತ್ತೆ. ನಾನೊಂದು ಸಂಘ ಮಾಡಬೇಕು ಅಥವಾ ಇನ್ಯಾವುದೋ ಚಟುವಟಿಕೆಗೆ ನಾನೊಂದು ಸಂಸ್ಥೆ ಕಟ್ಟಬೇಕು ಅಂತ. ಸಾಮಾನ್ಯವಾಗಿ ಈ ಥರದ್ದೆಲ್ಲನೂ ಕಮ್ಯುನಿಟಿ ಆಕ್ಟಿವಿಟೀಸ್ ಏನಾಗುತ್ತೆ, ದೇಣಿಗೆ ಮೂಲಕ ಆಗುತ್ತೆ. ಡೊನೇಷನ್ಸ್ ತಗೊಳ್ಳೋದು ಕೊಡೋದು ಅದರಿಂದ ಆಗುತ್ತೆ. ಈ ಭಾರತದಲ್ಲೇ ಒಂದು ದೇಣಿಗೆ ಕಲೆಕ್ಟ್ ಮಾಡಬೇಕು ಅಂದ್ರೆ ಅಷ್ಟೇನು ಸುಲಭ ಅಲ್ಲ. ಆದ್ರೆ ನಮ್ಮವರು ತುಂಬಾ ದೂರದಲ್ಲಿದ್ದೀರಾ, ಮತ್ತೆ ನಮ್ಮವರು ಅನ್ನೋರ ಸಂಖ್ಯೆ ತುಂಬಾನೇ ಕಡಿಮೆ ಇರುತ್ತೆ. ಈ ಕೆಲಸಗಳಿಗೆ ಹೇಗೆ ದೇಣಿಗೆ ಒಟ್ಟುಗೂಡಿಸ್ತಿದ್ದೀರಾ? ಹೇಗೆ ನಡೀತಾ ಇದೆ ಈ ಪ್ರೋಸೆಸ್ ಏನು? ಇದು ಪ್ರಾಯಶಃ ರಾಯರೇ ಮಾಡಿಸ್ಕೊಳ್ತಾ ಇರತಕ್ಕಂತಹ ಒಂದು ಕೆಲಸ ಅಂತ ಅನ್ಸುತ್ತೆ. ನಾನು ಬೆಂಗಳೂರಿನಲ್ಲಿ IT ನಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಂದು ದಿನ ಬಹಳ ಬೇಸತ್ತು. ಆ ದಿನಗಳಲ್ಲಿ ಸ್ವಲ್ಪ ಕರೆಂಟ್ ಇರ್ತಾ ಇರ್ಲಿಲ್ಲ ಆಫೀಸ್ ಅವರ್ಸ್ ಅಲ್ಲಿ. ಹಾಗಾಗಿ ಆ ಕರೆಂಟ್ 2-3 ಗಂಟೆ ಏನಾದ್ರು ಪವರ್ ಶಟ್ ಡೌನ್ ಆಯ್ತು ಅಂದ್ರೆ ಆ 2-3 ಗಂಟೆ ಆಫೀಸ್ ನಲ್ಲೇ ಸುಮ್ಮನೆ ಕಾಲ ಕಳಿಬೇಕಾಯ್ತು. ಆಮೇಲೆ ಕರೆಂಟ್ ಬಂದ್ಮೇಲೆ ಆ 2-3 ಗಂಟೆ ಏನು ವ್ಯತ್ಯಯ ಆಗಿದೆ ಅದನ್ನ ಇದು ಮೇಕಪ್ ಮಾಡೋದು ಕೂಡ ಮಾಡ್ಬೇಕಾಯ್ತು. ಆ ಒಂದು ದಿನದಲ್ಲಿ ಯಾವತ್ತೋ ಒಂದು ದಿನ ಬಹಳ ಬೇಜಾರಾಗಿ ಮಲ್ಲೇಶ್ವರಂ ರಾಯರ ಮಠಕ್ಕೆ ಹೋಗಿದ್ದೆ. 8th ಕ್ಲಾಸ್ ನಲ್ಲಿರ್ತಕ್ಕಂಥ ರಾಯರ ಮಠದಲ್ಲಿ ನಾನು ಅವತ್ತು ಪೂಜೆ ನಡೀತಾ ಇತ್ತು ಗುರುವಾರ. ಅವತ್ತು ಹೋಗಿ ರಾಯರ ಮುಂದೆ ಹೇಗೋ ಹೀಗೆ ನನ್ನ ಭಾವನೆಯನ್ನ ನಾನು ಮೂಕನಾಗಿ ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೆ. ನಂಗೆ ಇದರಿಂದ ಹೊರಬರ್ಬೇಕು, ಒಳ್ಳೇದಾಗ್ಬೇಕು ಅಂತ. ಯಾವ ಬಾಯಿನಲ್ಲಿ ಯಾವ ಮನಸ್ಸಿನಲ್ಲಿ ಹೇಳಿದೆ ಅಂತ ಗೊತ್ತಿಲ್ಲ. ಅಮೆರಿಕಾದ ಆ ತರದ ರಾಷ್ಟ್ರಗಳಿಗೆ ಹೋಗ್ಬೇಕು ರಾಯರೇ ಅಂತ. ಅದನ್ನ ಅವ್ರು ಕೇಳಿಸ್ಕೊಂಡು ಅದನ್ನ ನನಗೆ ಅನುಗ್ರಹ ಮಾಡಿ ಅದೇ ಒಂದು 6 ತಿಂಗಳ ಅವಧಿಯಲ್ಲಿ ನಾನು ಅಮೆರಿಕಾಗೆ ಬಂದಿದ್ದು 1997ರಲ್ಲಿ. ಸೊ ಹಾಗೆ ನಂತರನೇ ಬಹಳಷ್ಟು ಮಂದಿ ರಾಯರ ಭಕ್ತರುಗಳು ಅವ್ರದ್ದು ಯಾವ್ದೋ ಜೀವನದಲ್ಲಿ ಅವ್ರಿಗೆ ರಾಯರ ಮೇಲೆ ನಂಬಿಕೆ ಪ್ರೇರಣೆ ಬಂದಿರತಕ್ಕಂಥದ್ದು ಯಾವುದೇ ಕಾರಣದಿಂದ ಅವರು ಎಲ್ಲರೂ ಸೇರಿ ಮಾಡಿರೋದು. ಹೌದು, ನೀವು ಹೇಳ್ದಾಗೆ ಭಾರತದಲ್ಲಿ ಇರುವ ಹಾಗೆ ಅಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಇಲ್ಲಿ ಇರೋದಿಲ್ಲ. ಇಲ್ಲಿ ಬಹುಮುಖ್ಯವಾಗಿ ದೇಣಿಗೆ ಅಥವಾ ಫಂಡ್ ರೈಸ್, ಆ ಹಣ ಸಂಗ್ರಹಣೆಯಿಂದನೇ ಎಲ್ಲ ಈ ರೀತಿ ಕಾರ್ಯಕ್ರಮಗಳೆಲ್ಲ ನಡಿಬೇಕಾಗಿರೋದು. ಆದ್ರೆ ಒಂದು ಏನು ಅಂತಂದ್ರೆ, ಈ ರೀತಿ ಮಾಡ್ಬೇಕು ಅಂತಂದ್ರೆ ಎಲ್ಲರೂ ಅಂದ್ರೆ ನಾವು ಇಲ್ಲಿ ಈ ದೇಶದಲ್ಲಿ ಟ್ಯಾಕ್ಸ್ ಅನ್ನೋದು ಬಹಳ ಮುಖ್ಯವಾಗಿದೆ. ಭಾರತದಲ್ಲಿಯೂ ಕೂಡ ಪ್ರತಿಯೊಬ್ರು ನಮ್ಮ ಅಕೌಂಟ್ ನಲ್ಲಿ ಹಣ ಹೆಚ್ಚಾಗ್ತಿದ್ದಾಗೆ ಆ ಹಣಕ್ಕೆ ತಕ್ಕಂಗೆ ಟ್ಯಾಕ್ಸ್ ಅನ್ನ ಕಟ್ಬೇಕಾಗತ್ತೆ. ಹಾಗಾಗಿ ನಾವು ಯಾವುದೇ ಒಂದು 4-5 ಜನ ಸೇರಿ ಮಾಡುವಂತದಕ್ಕೆ ಒಂದು ಆರ್ಗನೈಸೇಷನ್ ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟಾಗ ಅದು ಒಂದು ಸಂಘವಾಗತ್ತೆ, ಸಂಸ್ಥೆ ಆಗತ್ತೆ. ಆ ಸಂಘ ಸಂಸ್ಥೆಗಳು ಅದ್ರ ಮೂಲ ಉದ್ದೇಶದ ಮೇಲೆ ಅದು ರಿಜಿಸ್ಟ್ರೇಷನ್ ಆಗುತ್ತೆ. ಕಮರ್ಷಿಯಲ್ ಆಯ್ತು ಅಂತಂದಾಗ ವ್ಯವಹಾರದ ಸಂಸ್ಥೆ ಆಗತ್ತೆ. ಇದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ. ಇದು ಸಮಾಜಮುಖಿಯಾಗಿ ಮಾಡ್ತಕ್ಕಂತಹ ರಿಲಿಜಿಯಸ್ ನಾನ್ ಪ್ರಾಫಿಟ್ ಮತ್ತೆ ಚಾರಿಟಬಲ್ ಫೌಂಡೇಶನ್ ತರ ರಿಜಿಸ್ಟ್ರೇಷನ್ ಆಗಿದೆ. ಹಾಗಾಗಿ ಇದಕ್ಕೆ ನಮಗೆ ಹೆಚ್ಚಿನಾಗಿ ಟ್ಯಾಕ್ಸಿನ ಅಂದ್ರೆ ಇಲ್ಲಿ ದೇಶದ ತೆರಿಗೆ ಸಂದಾಯ ಅಷ್ಟು ಮಾಡುವಂಥದ್ದಿರೋದಿಲ್ಲ. ಆದ್ರೆ ಬೇರೆ ಮಿಕ್ಕಿದ ಇದು ಏನನ್ನೋ ಬೈ ಮಾಡಿದಾಗ ಅವಾಗೇನ್ ಸೇಲ್ಸ್ ಟ್ಯಾಕ್ಸ್ ಕಟ್ತೀವ ಅವೆಲ್ಲವೂ ಇದ್ದೇ ಇರತ್ತೆ. ಬಟ್ ಬೇರೆ ಇದಕ್ಕೆ ಏನಂದ್ರೆ ನಾನೀಗ ಡೋನರ್ ಆಗಿ ಒಂದು ಮಠಕ್ಕೆ ದೇಣಿಗೆ ಕೊಡ್ತಿದ್ದೀನಿ ಅಂದ್ರೆ ಅವ್ರಿಗೇನಾದ್ರು ಟ್ಯಾಕ್ಸ್ ಬೆನಿಫಿಟ್ಸ್ ಇದೆಯಾ? ಅವರು ಯಾವ್ದು ಹಣ ದೇಣಿಗೆ ಕೊಟ್ಟಿರ್ತಾರೆ ಆ ಹಣಕ್ಕೆ ಟ್ಯಾಕ್ಸ್ ಬೆನಿಫಿಟ್ ಸಿಗತ್ತೆ ಅವ್ರಿಗೆ. ಹೌದು. ಆಮೇಲೆ ಇನ್ನೊಂದೇನಂದ್ರೆ ನಾವ್ ಇದುವರೆಗೂ ಇದು 2015 ಇದು ಸ್ಥಾಪನೆ ಆಗಿದ್ದು. ಇದುವರೆಗೂ ನಾವ್ ಯಾರಿಗೂನು
ಎಲ್ಲಾರ್ಗು ಹೇಗೆ ರಾಯರು ಅವತ್ತಿನ ದಿನ ಬಿಟ್ಟು ನೆಕ್ಸ್ಟ್ ಡೇ ಯೋಚಿಸ್ತಾ ಇರ್ಲಿಲ್ವಂತೆ ಅವ್ರು. ಯಾಕಂದ್ರೆ ನಾನು ಏನಾದ್ರು ನಾಳೆಗೆ ಸಂಗ್ರಹ ಮಾಡ್ಕೊಂಡ್ರೆ ಆ ದಿನದ ಯಾವ್ದೋ ಜೀವಿಗಳಿಗೆ ನಾನು ಕಟ್ ಮಾಡ್ತಾ ಇದ್ದೀನಿ, ಅವರ ಊಟದ ಕಟ್ ಮಾಡ್ತಾ ಇದ್ದೀನಿ, ಅವಕಾಶಗಳು ಕಟ್ ಮಾಡ್ತಿದ್ದೀನಿ ಅಂತ ರಾಯರ್ ಮಾಡ್ತಿರ್ಲಿಲ್ವಂತೆ. ಸೊ ಇದು ರಾಯರ ಮಠ, ಇದು 2ನೇ ಮಂತ್ರಾಲಯ ಅನ್ನೋದು ನಾವು ಯಾವತ್ತು ಬಲವಾಗಿ ನಂಬಿರೋದು. ಅದಕ್ಕೋಸ್ಕರ ನಾವು ಯಾರನ್ನು ಇಷ್ಟು ದುಡ್ಡು ಕೊಡಿ ಅಷ್ಟು ದುಡ್ಡು ಕೊಡಿ ಅಂತ ಹೇಳಲ್ಲ. ಫಸ್ಟ್ ಶ್ರದ್ಧೆ ಇರ್ಬೇಕು, ಭಕ್ತಿ ಇರ್ಬೇಕು, ಬಂದು ಇಲ್ಲಿ ಸೇವೆ ಮಾಡ್ಬೇಕು. ಯಾಕಂದ್ರೆ ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆಮೇಲೆ ದುಡ್ಡು ಕೊಡೋರು ಅಷ್ಟೇ, ಕೊಟ್ಟಾಗ ನಾವೇನ್ ಮಾಡ್ತೀವಿ, ಎಲ್ಲದಕ್ಕೂ ಅಕೌಂಟ್ ಇಟ್ಕೊಂಡಿರ್ತೀವಿ. ಎಲ್ಲದಕ್ಕೂ ಇದು ನಮ್ಗೆ ಏಪ್ರಿಲ್ ಹಂಗೆ ಇಲ್ಲಿ ಟ್ಯಾಕ್ಸ್ ಫೈಲ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಮುಂಚೆ IRS ಪ್ರಕಾರ ಯಾವ್ಯಾವ್ದಕ್ಕೆ ಕೊಡ್ಬೇಕೋ ಎಲ್ಲಾರ್ಗು ನಾವು ಇಮೇಲ್ ಅಲ್ಲಿ ರೆಸೀಟ್ ಕಳಿಸ್ಬಿಡ್ತೀವಿ ಆತರ. ಸೊ ಹಂಗಾಗಿ ನಮ್ಗೆ, ಯಾಕೆಂದ್ರೆ ರಾಯರು ನಮ್ ಜೊತೆನೇ ಇರ್ಬೇಕು ಅನ್ನೋ ಆಸೆ, ನಮ್ಗೆ ಬಲವಾದ ಆಸೆ. ಅದಕ್ಕೋಸ್ಕರ ನಾವು ಅದನ್ನ ಬಿಟ್ಟು ನಾವು ಹೋಗಲ್ಲ, ದುಡ್ಡು ಹಿಂದೆ ಹೋಗಲ್ಲ, ಎಲ್ಲಾರ್ಗು ಬರ್ಬೇಕು ಅನ್ನೋ ಆಸೆ ಇರೋದ್ರಿಂದ ಎಲ್ರು ನಮ್ ಜೊತೆ ಸೇರಿ ಇದುವರೆಗೂ ಏನು ಅವ್ರ ಕೈಲಾಗಿದ್ದಂಗೆ ದುಡ್ಡು ಕೊಟ್ಟು ಮಾಡ್ತಾ ಇದ್ದಾರೆ. ಮತ್ತೆ ಬಟ್ ಇನ್ನೊಂದು ಏನಂದ್ರೆ ಅಂಶ, ಇದ್ರ ರಿಲೇಟೆಡ್ ಒಂದು ಪ್ರಶ್ನೆ ಕೇಳಬೇಕು ಅಂತ. ಹಾ. ಡೈಲಿ ಆಕ್ಟಿವಿಟಿಗಳಿಗೆ, ಚಟುವಟಿಕೆಗಳಿಗೆ ಈ ಖರ್ಚು ವೆಚ್ಚಗಳು ಹೇಗೆ ಹೊಂದಾಣಿಕೆ ಆಗ್ತಿದೆ ಅನ್ನೋದು ಒಂದು. ಮತ್ತೆ ಹಾ. ಪರ್ಮನೆಂಟ್ ಸ್ಟಾಫ್ ಅಂತ ಏನಾದ್ರು ನೀವು ರೆಕ್ರೂಟ್ ಮಾಡಿ ಅವ್ರಿಗೆ ಸಂಬಳ ಕೊಡೋದು ಆ ತರ ಆಗ್ತಿದ್ಯಾ? ಅಥವಾ ಪೂಜೆ ಮಾಡೋರು ಬೇರೆಯವ್ರು ಮಾಡ್ತಾರ, ನೀವೇ ಮಾಡ್ತಾ ಹೋಗ್ತಿದ್ದೀರಾ? ಅಥವಾ ಇನ್ನೇನೋ ಒಂದು ದೊಡ್ಡ ಕಾರ್ಯಕ್ರಮ ಆದಾಗ ಅದ್ರ ಖರ್ಚು ಜಾಸ್ತಿ ಆಗುತ್ತೆ, ಅವಾಗ ಏನ್ ಮಾಡ್ತೀರಾ? ಖಂಡಿತ ತುಂಬಾ ಉತ್ತಮವಾದ ಪ್ರಶ್ನೆ. ಆ ಇಲ್ಲಿ ನಾವು ಯಾರನ್ನು ಕೂಡ ಈಗ ಸದ್ಯಕ್ಕೆ, ಈಗ ನಮ್ಮ ಮನೆಯಲ್ಲೇ ರಾಯರ್ ಇರೋದ್ರಿಂದ ನಾನೇ ಈ ಪೂಜೆಯ ಕೆಲಸಗಳನ್ನ ನಾನೇ ಮಾಡ್ತಾ ಇದ್ದೀನಿ. ಅದು ಕೂಡ ರಾಯರ ಅನುಗ್ರಹದಿಂದ. ನನಗೇನು ಬರ್ತಾ ಇರ್ಲಿಲ್ಲ ಮೊದಲು. ನನಗೆ ಇಲ್ಲಿ ಯಾವಾಗ ರಾಯರ ಮಠವನ್ನು ಮಾಡ್ಬೇಕಾಗಿ ಬಂತು, ಮಾಡಿದಾಗ ನೀವ್ ಹೇಳ್ದಾಗೆ ಹಣ ಸಂಗ್ರಹಣೆ ಮಾಡೋದು ಒಂದು ವಿಶ್ವಾಸದ ಮೇಲೆ ಒಂದು ಟ್ರಸ್ಟ್ ಬಿಲ್ಡ್ ಮಾಡ್ಬೇಕಾಗತ್ತೆ. ಆ ಟ್ರಸ್ಟ್ ಅನ್ನು ಬಿಲ್ಡ್ ಮಾಡ್ಬೇಕಾದ್ರೆ ಯಾರೇ ಸುಮ್ನೆ ದುಡ್ಡು ಕೊಡೋದಿಲ್ಲ, ದೇಣಿಗೆ ಕೊಡೋದಿಕ್ಕೆ. ನಾವೇನಾದ್ರೂ ಒಂದು ಕೆಲಸವನ್ನ ತೋರಿಸ್ಬೇಕಾಗತ್ತೆ. ನಾವು ಮಾಡ್ತಾ ಇರೋದು ನಮ್ಮ ನಿಷ್ಠೆ, ನಾವು ಮಾಡ್ತಾ ಇರೋದು ಡಿಟರ್ಮಿನೇಷನ್, ಅದನ್ನೆಲ್ಲ ತೋರಿಸ್ಬೇಕಾಗತ್ತೆ. ಅದನ್ನ ತೋರ್ಸೋದಕ್ಕೆ ಒಂದೇ ಅವಕಾಶ ಏನು ಅಂತಂದ್ರೆ, ನಾವು ರಾಯರ ಮೂರ್ತಿಯನ್ನ, ರಾಯರನ್ನ ದಿನನಿತ್ಯ ಪೂಜೆ ಮಾಡೋದು, ರಾಯರ ಪೂಜಾ ಈ ಕಾರ್ಯ ಚಟುವಟಿಕೆಗಳನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗೋದು, ಇವೆಲ್ಲವೂ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ನಾನು ಕಲಿಬೇಕು, ರಾಯರ ಪೂಜೆಯನ್ನು ಮಾಡಬೇಕು ಅಂತಂದಾಗ ನನಗೆ ರಾಯರ ಅನುಗ್ರಹದಿಂದ ಬೆಂಗಳೂರಿನಲ್ಲಿರ್ತಕ್ಕಂತಹ ರಾಯರ ಮಠದ ಅರ್ಚಕರು, ಅವರು ನನ್ನ ಗುರುಗಳಾಗಿ ನನಗೆ ಎಲ್ಲವನ್ನು ತಿಳಿಸ್ಕೊಟ್ರು, ಎಲ್ಲವನ್ನು ಕಲಿಸ್ಕೊಟ್ರು. ಪೂಜೆ ಮಾಡುವಂತಹ ವಿಧಾನ, ಅದನ್ನ ಮತ್ತು ಸಂಪ್ರದಾಯದ ಮೂಲಕನೇ ರಾಯರ ಮಠದಲ್ಲಿ ಮಾಡತಕ್ಕಂಥ ಪೂಜೆಯ ಒಂದು ರೀತಿಯಲ್ಲಿ ನಾನು ಇಲ್ಲಿ ಮಾಡ್ಕೊಂಡು ಹೋಗುವಂಥದ್ದು. ಕ್ರಮೇಣ ರಾಯರ ಮಠ ಅಂತಂದಾಗ ಇಲ್ಲಿ ಭಕ್ತಾದಿಗಳೇನಿರ್ತಾರೆ ಅವ್ರಿಗೆ ಬೇಕಾದಂತಹ ಅನೇಕ ಪೂಜಾ ಕಾರ್ಯಕ್ರಮಕ್ಕೆ ನಮ್ಮನ್ನ ವಿಚಾರಿಸ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಸತ್ಯನಾರಾಯಣ ಪೂಜೆ ಇರಬಹುದು, ಮತ್ತೆ ಮನೆ ಗೃಹ ಪ್ರವೇಶದ ಪೂಜೆ ಇರಬಹುದು. ಈ ರೀತಿ ಮೊದಲು ಅದನ್ನ ನನಗೆ ಬರ್ತಾ ಇಲ್ಲ, ನಾವು ಮಠದಿಂದ ನಮ್ಮಲ್ಲಿ ಅರ್ಚಕರಿಲ್ಲ ಅಂತ ಹೇಳ್ತಾ ಇದ್ವಿ. ಕ್ರಮೇಣ ಅದು ಜಾಸ್ತಿ ಆಗ್ತಾ ಬಂದಾಗ ನನ್ನ ಗುರುಗಳಲ್ಲಿ ಕೇಳಿದಾಗ ಅವ್ರು ಹೇಳಿದ್ರು, ನೀವೇ ಮಾಡಿಸ್ಬೋದಲ್ಲ, ನೀವ್ಯಾಕೆ ಮಾಡಿಸ್ಬಾರ್ದು ಅಂತ. ಅದನ್ನು ಕೂಡ ರಾಯರ ಅನುಗ್ರಹದಿಂದ ಸಣ್ಣದಾಗಿ ನಾನು ಒಂದು ಕೆಲವು ಪೂಜೆಗಳನ್ನು ಮಾಡಿಸ್ಕೊಡ್ತೀನಿ. ಆ ರೀತಿಯಲ್ಲಿ ಪೂಜೆ ಕೈಂಕರ್ಯಗಳು ನಡೆಯಕ್ಕೆ ಶುರು ಆಯ್ತು ಸದ್ಯಕ್ಕೆ. ಮತ್ತೆ ಈಗ ಕೆಲವೊಮ್ಮೆ ನನಗೆ ಪೂಜೆ ಮಾಡ್ಲಿಕ್ಕೆ ಆಗೋವಂತ ಏನೋ ಒಂದು ಸಂದರ್ಭದಲ್ಲಿ ಆಗದೆ ಇರತಕ್ಕಂತ ಸನ್ನಿವೇಶ ಬಂದಾಗ ಏನ್ ಮಾಡ್ಬೇಕು ಅನ್ನೋದು ಒಂದು ಕ್ವಶನ್ ಬಂತು. ಆ ಟೈಮ್ನಲ್ಲಿ ಇದು ನಾವು ಇದು ರಾಮ ಗುರುಕುಲ ಅಂತ ಪ್ರಾರಂಭ ಮಾಡಿದ್ವಿ. ಇದು ಕೋವಿಡ್ ಟೈಮಲ್ಲೇ ಪ್ರಾರಂಭ ಮಾಡಿದ್ದು. ಇಲ್ಲಿ ಈ ಗುರುಕುಲ ಒಂದು ರೀತಿಲಿ ವರ್ಚುವಲ್ ಆಗಿರ್ಬೇಕು, ಮನೆಗೆ ಬಂದು ಕಲಿಯುವಂಥದ್ದು ಅವಕಾಶಗಳು ಕಡಿಮೆ ಇರುತ್ತೆ. ಮತ್ತೆ ಆ ಕೋವಿಡ್ ಟೈಮಲ್ಲಿ ಅಲ್ಲೂ ಜಾಸ್ತಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದ್ರಿಂದ ನಾವು ಅದಾಗ್ತಾ ಇರ್ಲಿಲ್ಲ. ಹಾಗಾಗಿ ಆ ಸನ್ನಿವೇಶದಲ್ಲಿ ನಾವು ವರ್ಚುವಲ್ ಗುರುಕುಲ ಅಂತ ಮಾಡಿಕೊಂಡು 4 ಜನಗಳಿಂದ ಕೂಡಿದಂಥದ್ದು. ಇವತ್ತು 200ಕ್ಕೂ ಹೆಚ್ಚು ಮಂದಿ ನಮ್ಮಲ್ಲಿ ವಿದ್ಯಾರ್ಥಿಗಳಿದ್ದಾರೆ, 20ಕ್ಕೂ ಹೆಚ್ಚು ಮಂದಿ ಶಿಕ್ಷಕರಿದ್ದಾರೆ. ಇವೆಲ್ಲವೂ ಕೂಡ ವರ್ಚುವಲ್ ಆಗೇ ನಡೆಯುವಂಥದ್ದು. ಕಲಿಕೆ ಆಗ್ತಿದೆ ಅದರಲ್ಲಿ. ಇದೇನು ಅಂತಂದ್ರೆ, ಇದ್ರಲ್ಲಿ ನಾವು 4 ವಿಭಾಗ ಇದೆ. ಮಕ್ಕಳು 2 ವರ್ಷ ಅವಕ್ಕೆ ಅಮ್ಮ ಅಂತ ಹೇಳಕ್ ಬಂದಾಗಿಂದ ಶುರುವಾಗುವಂಥದ್ದು, ಅದು ಬಾಲ ಗೋಕುಲ ಅಂತ. ಅದು 2 ವರ್ಷದ ಮಕ್ಕಳಿಗಿರುತ್ತೆ. ಪುಟ್ಟ ಶ್ಲೋಕ ಹೇಳ್ಕೊಡ್ತೀವಿ. ಇದ್ರಲ್ಲಿ
ಆಮೇಲೆ ಗೋಕುಲ ಅಂತ, ಗೋಕುಲ ಅಂದ್ರೆ 3 ರಿಂದ 5 ವರ್ಷದ ಮಕ್ಕಳಿಗೆ ಅದರಲ್ಲಿ ಸಣ್ಣ ಸಣ್ಣ ಸ್ತೋತ್ರ, ಅದರಿಂದ ನಿಧಾನಕ್ಕೆ ಗ್ರಾಜುಯಲ್ ಆಗಿ ಅವ್ರಿಗೆ ಧನ್ವಂತ್ರಿ ಸ್ತೋತ್ರ ಆಗ್ಲಿ ಅಥವಾ ನಮ್ಮ ಟೀಕಾರಾಯರು ಬರ್ದಿರೋಂತ ಭಾರತೀ ದೇವಿ ಮೇಲೆ ಸ್ತೋತ್ರ ಆಗ್ಲಿ ಆತರ ಪುಟ್ಟದನ್ನ ಹೇಳ್ಕೊಡಕ್ಕೆ ಶುರು ಮಾಡಿದ್ವಿ. ಆಮೇಲೆ ಕಲ್ಪವೃಕ್ಷ ಕ್ಲಾಸಸ್ ಅಂತ, ಇದು 6 ರಿಂದ 18 ವರ್ಷದ ಮಕ್ಕಳಿಗೆ ಇರುತ್ತೆ. ಇದರಲ್ಲಿ ನಾವು 1 hour ಕ್ಲಾಸ್, ಇದು ಅರ್ಧ ಗಂಟೆ ನಾವು ಸ್ತೋತ್ರಗಳು ಹೇಳ್ಕೊಡ್ತೀವಿ, ಇನ್ನು ಅರ್ಧ ಗಂಟೆ ಭಗವದ್ಗೀತಾ. ಯಾಕಂದ್ರೆ ನಮ್ಗೇನ್ ಅನ್ಸ್ತು ಅಂದ್ರೆ ನಾವ್ ಇವತ್ತಿರ್ತೀವಿ ನಾಳೆ ಇರಲ್ಲ, ಬಟ್ ಈ ಮಕ್ಳು ಕೇಳ್ತಾರೋ ಬಿಡ್ತಾರೋ, ಈ ದೇಶಕ್ಕೆ ಕರ್ಕೊಂಡ್ ಬಂದಿದೀವಿ, ಅವ್ರಿಗೆ ಆ ನಂಬಿಕೆ ಅನ್ನೋದಿರ್ಬೇಕು, ನಮ್ ರಾಯರು ನಮ್ ಜೊತೆ ಯಾವಾಗ್ಲೂ ಇರ್ತಾರೆ ಅಂತ. ರಾಯರ ಮೂಲಕ ವಾಯುದೇವರು ಮತ್ತೆ ಲಕ್ಷ್ಮೀನಾರಾಯಣರು ಅಲ್ವಾ. ಸೊ ಹಂಗಾಗಿ ಅವ್ರಿಗೆ ಭಗವದ್ಗೀತಾ ಹೇಳ್ಕೊಡ್ತೀವಿ ಅವ್ರಿಗೆ ಅರ್ಧ ಗಂಟೆ. ಸೊ ಇದು 1 hour ಕ್ಲಾಸ್ ಇರುತ್ತೆ. ಇದು ಕಲ್ಪವೃಕ್ಷ ಅಂತ, ಹೇಗೆಂದ್ರೆ ಹೆಮ್ಮವರ ಆಗ್ಬೇಕು ಅದು ಅವರ ಜ್ಞಾನ ಕೂಡ ಅಂತ ಹೇಳಿ ಇದು. ಅದೇ ತರ ಹೆಂಗಸರು, ನಮ್ಮ ಮಹಿಳೆಯರಿಗೆ ನಾವು ಕಾಮಧೇನು ಅಂತ, ಹೇಗೆ ಕಾಮಧೇನು ಏನು ಅಪೇಕ್ಷೆ ಇಲ್ಲದೆ ಅವಳು ಕೊಡ್ತಾಳೋ ತಾಯಿ, ಅದೇ ತರ ನಾವು ತಾಯಿಯರಾದ ನಾವು ಎಲ್ಲರಿಗೂ ಅದೇ ತರ ಪ್ರೀತಿ ಪೂರ್ವಕವಾಗಿ ಹಂಚ್ಬೇಕು ಅಂತ ಹೇಳಿ ಇದು ಕಾಮಧೇನು ಅಂತ ಇದೊಂದು ಕ್ಲಾಸ್ ಇದೆ. ಇದ್ರಲ್ಲೂ ವಾದಿರಾಜರ ಕೃತಿಗಳಾಗ್ಲಿ ಮತ್ತೆ ಶ್ರೀ ಸೂಕ್ತ ಆಗ್ಲಿ ಮತ್ತೆ ರಾಯರ ಸ್ತೋತ್ರಗಳು ಮತ್ತೆ ನಮ್ಮ ಶ್ರೀಪಾದರಾಜರು ಬರ್ದಿರುವಂತ ಮಧ್ವನಾಮ ಆಗ್ಲಿ, ಇದೆಲ್ಲಾನು ಅರ್ಥ ಸಹಿತ ಕಲ್ತ್ಕೊಳ್ಳೋ ಅಂತ ಈ ಕ್ಲಾಸ್ ಕಾಮಧೇನು ಕ್ಲಾಸ್. ಅದೇ ತರ ಗಂಡಸರು ಕ್ಲಾಸ್ ಇದು ಕೂಡ ಇದೆ, ಅದನ್ನ ಪ್ರದೀಪ್ ಹೇಳ್ತಾರೆ. ಸುಮಧ್ವ ವಿಜಯ ಅನ್ನೋ ಹೆಸರಿನಲ್ಲಿ ಇದು ಕ್ಲಾಸಸ್ ಇದಾವೆ. ಇಲ್ಲಿ ಮುಂಜಿ ಅಥವಾ ಉಪನಯನ ಆಗಿರ್ತಕ್ಕಂಥ ಎಲ್ಲರೂ ಹರಿವಾಯು ಸ್ತುತಿಯ ಕಲಿಯುವಂಥದ್ದು, ಹರಿವಾಯು ಸ್ತುತಿಯ ಜೊತೆಲಿ ಸುಮಧ್ವ ವಿಜಯವನ್ನು ಕಲಿಯುವಂಥದ್ದು ಮತ್ತು ರಾಯರ ಎಲ್ಲ ಕೃತಿಗಳು, ಅದು ಕೃಷ್ಣ ಚಾರಿತ್ರ ಮಂಜರಿ, ರಾಮಚಾರಿತ್ರ ಮಂಜರಿ ಇರ್ಬೋದು, ಇದರ ಜೊತೆಯಲ್ಲೇ ಪೂಜೆಯನ್ನು ಮಾಡುವಂಥದ್ದು. ಅಂದ್ರೆ ನಮ್ಮೆಲ್ರಿಗೂ ಗೊತ್ತಿರುತ್ತೆ ಪೂಜೆ ಮಾಡೋದು, ಬಟ್ ಅದನ್ನು ಒಂದು ಅನುಸಂಧಾನ ಮಾಡಿ ಒಂದು ಕ್ರಮಬದ್ಧವಾಗಿ ಮಾಡೋತಕ್ಕಂಥದ್ದು. ಅದನ್ನ ಯಾಕೆಂದ್ರೆ ರಾಯರು ಅದನ್ನ ಅಪೇಕ್ಷೆ ಪಡ್ತಾರೆ, ರಾಯರು ಯತಿಗಳು, ಹಾಗಾಗಿ ಅವರಿಗೆ ಹತ್ತಿರವಾಗುವಂತಹ ಪೂಜೆಯನ್ನು ಮಾಡುವಂಥದ್ದು ಕಲಿಸ್ಕೊಡೋದು, ಸಣ್ಣದಾಗಿ ಒಂದು ಹೋಮವನ್ನು ಮಾಡುವಂಥದ್ದು ಕಲಿಸೋದು. ಈ ನಿಟ್ಟಿನಲ್ಲಿ ಮತ್ತೆ ವೇದ ಮಂತ್ರಗಳು, ಸೂಕ್ತಗಳನ್ನು ಕಲಿಯುವಂಥದ್ದು. ಯಾಕೆಂದ್ರೆ ಪೂಜೆಗೆ ಮಹಾ ವಿಶೇಷವಾದದ್ದು ಎಲ್ಲ ಸೂಕ್ತಗಳು. ಇದು ಋಷಭ ಸೂಕ್ತ, ಅಂಬ್ರಣಿ ಸೂಕ್ತ ಇರ್ಬೋದು, ಬಳಿತಾ ಸೂಕ್ತ ಇರಬಹುದು, ಶ್ರೀ ಸೂಕ್ತ, ಪುರುಷ ಸೂಕ್ತ, ಮನ್ಯು ಸೂಕ್ತ, ಇವೆಲ್ಲವನ್ನು ಕಲಿಸುವಂತಹ ನಿಟ್ಟಿನಲ್ಲಿ ಸಾಕ್ತಾ ಇದ್ದೀವಿ. ಅದಲ್ದೇನೆ ನಾವು ದಾಸ ಕಲರವ ಅಂತ, ಈ ದಾಸ ಕಲರವ ಅಂತ ಹೆಸರು ಕೊಟ್ಟಿದ್ದು ನಮ್ ಶ್ರೀಯುತ ಪುತ್ತೂರು ನರಸಿಂಹನಾಯಕ್ ಸರ್ ಅವರು. ಯಾಕಂದ್ರೆ ಅವ್ರನ್ನ ಒಂದ್ಸತಿ ಕೇಳ್ದೆ, ನಮ್ಗೇನಿತ್ತು ಸಂಕಲ್ಪ ಅಂದ್ರೆ ಹರಿದಾಸರ ಪದಗಳು ಮನದಲ್ಲೂ ಇರ್ಬೇಕು, ಮನೆನಲ್ಲೂ ಇರ್ಬೇಕು ಅನ್ನೋ ಒಂದು ಇದರಿಂದ ಕೇಳಿದ್ವಿ ಸರ್ನ ಒಂದು ಹೆಸರು ಸೂಚಿಸಿ ಇದಕ್ಕೆ ಅಂತ. ಅವಾಗ ಅವರು ದಾಸ ಕಲರವ ಅಂತ. ಇದು ದಾಸ ಕಲರವ ಅನ್ನೋ ಇದೇನು ಅಂತಂದ್ರೆ ದಾಸ ಪದಗಳು. ಇದು ಇಲ್ಲಿ 3 ಜನ ಟೀಚರ್ಸ್ ಬರ್ತಾರೆ, ಎಲ್ಲರನ್ನು ವಾಲಂಟಿಯರ್ಸ್, ಯಾರಿಗೂ ಇಲ್ಲಿ ಹಣ ಅಪೇಕ್ಷೆ ಇಲ್ಲದೆ ಬರೋದೇನು ಅಂದ್ರೆ ದೇವರ ಕೃಪೆ ಸಿಗ್ಲಿ ಅನ್ನೋ ಇದಕ್ಕೋಸ್ಕರ ಬರ್ತಾ ಇರುವಂತದ್ದು. ಮತ್ತೆ ಇಲ್ಲಿ 21 ರಾಜ್ಯಗಳಿಂದ ಬರ್ತಾರೆ, ಎಲ್ಲ ಆನ್ಲೈನ್. ಪ್ರತಿ ಶುಕ್ರವಾರ ಇರುತ್ತೆ, ಹರಿದಾಸ ಪದಗಳನ್ನ ಹೇಳ್ಕೊಡ್ತೀವಿ. ಇದು ದಾಸ ಕಲರವ. ಅದೇ ತರ ನಮ್ಮ ಆರೋಗ್ಯನ ನಾವು ಒಳ್ಳೆ ಇದ್ರಲ್ಲಿ ಇಟ್ಕೋಬೇಕು ಅಂತ ಹೇಳಿ ನಮ್ಮ ತೇಜಸ್ವಿನಿ ಅವರು ರಾಮ ಯೋಗ ಕೇಂದ್ರ ಅಂತ ಒಂದು ಶುರು ಮಾಡಿದ್ದಾರೆ. ಸೊ ಅದು ಭಾನುವಾರದ, ಅದು ಆನ್ಲೈನ್ ಅಲ್ಲೇ ಎಲ್ಲ ಬರ್ತಾರೆ. ಎಷ್ಟು ಇಂಪಾರ್ಟೆಂಟ್ ನಾವು ಆರೋಗ್ಯ ಕಾಪಾಡ್ಕೊಳ್ಳೋದು, ಹೇಗಿರ್ಬೇಕು ಅನ್ನೋದು ಅದ್ರ ಮೂಲಕ ಹೇಳ್ಕೊಡ್ತಾರೆ. ಸೊ ಇದೊಂದು ದೊಡ್ಡ ಪರಿವಾರ ಆಗ್ತಾ ಇದೆ, ರಾಯರ ಪರಿವಾರ ಇಲ್ಲಿ. ಮತ್ತೆ ನಾವಿಲ್ಲಿ ಯಾರು ಬರ್ತಾರೋ ಅವ್ರನ್ನ ಯಾವತ್ತೂ ಕೇಳೋದು ಇಲ್ಲ ಮುಂದೆ, ನೀವ್ ಯಾವ ಜಾತಿ, ಯಾವ ಮತ, ಯಾವ ಕುಲ ಯಾವ್ದು ಇಲ್ಲ. ಯಾಕಂದ್ರೆ ರಾಯರು ಹೇಗಿದಾರೋ ಹಂಗೆ ಇದೆಲ್ಲ ಅದು ಬಿಟ್ಟು, ಜಾತಿ ಮತ ಕುಲ ಅದೆಲ್ಲ ಬಿಟ್ಟು ನಿಸ್ವಾರ್ಥವಾಗಿ ಪ್ರೀತಿ ಅನ್ನೋ ಒಂದು ಇದ್ರ ಮೂಲಕ ಇಲ್ಲಿ ಸೇವೆ ಮಾಡೋಣ ಅಂತ ನಾವು ಮಾಡ್ತಾ ಇರೋಂಥದ್ದು. ಸೊ ಗುರುಕುಲ ಇನ್ನೂ ದೊಡ್ಡದಾಗತ್ತೆ ಅನ್ನೋ ಒಂದು ರಾಯರು ಭರವಸೆ ಕೊಟ್ಟಿದ್ದಾರೆ ಇದ್ರ ಮೂಲಕ. ಯಾಕಂದ್ರೆ 4 ಜನದಿಂದ ಶುರುವಾಗಿದ್ದೀಗ 200+ ಆಗಿರೋದ್ರಿಂದ. ಮತ್ತೆ ನೀವು ಮೂಲವಾಗಿ ಕೇಳಿದಂಥದ್ದು, ಇಲ್ಲಿ ಯಾರನ್ನಾರು ನೇಮಕ ಮಾಡ್ಕೊಂಡಿದ್ದೀರಾ, ಯಾರಿಗಾರು ಕೆಲಸವನ್ನು ಕೊಟ್ಟಿದ್ದೀರಾ, ಉದ್ಯೋಗ ಕೊಟ್ಟಿದ್ದೀರಾ? ಇಲ್ಲ, ಸದ್ಯಕ್ಕೆ ಆ ನಿಟ್ಟಿನಲ್ಲಿ ಇಲ್ಲ. ಯಾಕೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅಮೆರಿಕದಲ್ಲಿ ನಾವು ಯಾವುದೇ ಕೆಲಸದವ್ರನ್ನ ಮಾಡ್ಕೋಬೇಕು, ಎಸ್ಪೆಷಲಿ ನಮ್ಮ ಮಠಗಳು ಅಥವಾ ದೇವಸ್ಥಾನಗಳಿಗೆ ಉದ್ಯೋಗವನ್ನು ನೀಡಬೇಕು ಅಂತಂದ್ರೆ
ನಮ್ಮ ಭಾರತದಿಂದಾನೇ ಬರ್ಬೇಕಾಗತ್ತೆ. ಅಂದ್ರೆ ಅರ್ಚಕರಿರಬಹುದು ಅಥವಾ ಬೇರೆ ರೀತಿಯಾದ ದೇವರ ಕೆಲಸವನ್ನು ಮಾಡೋದು ಅಂದ್ರೆ ಭಾರತದಿಂದಲೇ ಬರ್ಬೇಕಾಗತ್ತೆ. ಭಾರತದಿಂದ EB4, EB3. ಆ, ಅದಕ್ಕೆಲ್ಲವೂ ಕೂಡ ಈ ವೀಸಾವನ್ನು ತಗೋಬೇಕಾಗತ್ತೆ. ಇದು ಇದು ರಿಲಿಜಿಯಸ್ ವೀಸಾ ಅಂತ ಆಗತ್ತೆ. R1 ಅಂತೀವಿ ನಾವು. H1 ಅಂತ ನಾವು ಕೆಲಸಕ್ಕೆ ಬರ್ಬೇಕಾದ್ರೆ ಇದಕ್ಕೆ R1 ಅನ್ನೋ ವೀಸಾ. ಆ ನಿಟ್ಟಿನಲ್ಲಿ ಇನ್ನು ನಮ್ಮ ಸಂಸ್ಥೆ ಈಗ ಜಾಗವನ್ನು ತಗೊಂಡಿದ್ದೀವಿ. ಇನ್ನು ಮುಂದೆ ಬೆಳೀತಾ ಆ ನಿಟ್ಟಿನಲ್ಲೂ ಕೂಡ ಹೋಗುವಂತಹ ಒಂದು ಇದಿದೆ, ಪ್ಲಾನ್ ಅಲ್ಲಿದ್ದೀವಿ ಈಗ ಸದ್ಯಕ್ಕೆ. ಆಗ್ಲೇ ಮೇಡಮ್ ಹೇಳ್ತಿದ್ರು, ಈಗ ಭಾರತ ಮತ್ತೆ ಹಿಂದೂ ಸಂಸ್ಕೃತಿ ಅಂದ್ರೆ ಬೇರೆಯವ್ರಿಗೆ, ಅಲ್ಲಿಯವ್ರಿಗೆ ಒಂದ್ ರೀತಿ ಕುತೂಹಲ ಇರುತ್ತೆ ಅಂತ. ಈಗ ಬೇರೆ ಬೇರೆ ಸಮುದಾಯಗಳನ್ನ ಬೆರೆಸ್ಕೊಳ್ಳೋದು ಅದು ಹೇಗೆ, ಅದ್ರ ಬಗ್ಗೆ ಏನಾದ್ರೂ ಕೆಲಸಗಳಾಗ್ತಿದ್ಯಾ? ಮತ್ತೆ ಸ್ಥಳೀಯರ ರೆಸ್ಪಾನ್ಸ್ ಹೇಗಿದೆ? ಅವರು ನೀವು ಮಾಡೋ ಕಾರ್ಯಕ್ರಮಗಳ ಭಾಗಿ ಆಗ್ತಿದಾರಾ ಅಂತ ನಾನು ಕೇಳ್ತಿರೋದು. ಅಂದ್ರೆ ಭಾರತೀಯರನ್ನ ಬಿಟ್ಟು. ಖಂಡಿತ ತುಂಬಾ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದಾರೆ ಹೇಮಂತ್ ಅವರೇ. ಹೌದು, ಇಲ್ಲಿ ಬೇರೆ ಬೇರೆ ದೇಶದ ಎಲ್ಲರೂ ಆ ನಾಗರಿಕರು ಬಂದು ಇಲ್ಲಿ ನೆಲೆಸಿದಾಗ ಇದು ಅಮೆರಿಕದಲ್ಲಿ ಸಹಜ ಕುತೂಹಲ ಸಹಜ ಆ ದೇಶದ ಬಗ್ಗೆ ತಿಳ್ಕೊಳ್ಳುವಂಥದ್ದು ಇಲ್ಲಿ ಅವರಿಗೆ. ಮತ್ತೆ ಅದು ಯಾಕೆ ಹೀಗಿದೆ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ. ಅದಕ್ಕೆ ಹೊಂದಿಸ್ಕೊಳ್ಳೋ ಹಾಗೆ ನಾವು ನಮ್ಮ ಕಾರ್ಯಕ್ರಮಗಳಾದಾಗ ಇಲ್ಲಿನ ನಾಯಕರು ಅಂದ್ರೆ ಜನನಾಯಕರು ಅಂದ್ರೆ ಎಲೆಕ್ಟೆಡ್ ಪೀಪಲ್ ಯಾರು ಇರ್ತಾರೆ, ಮೇಯರ್ಸ್ ಇರ್ಬೋದು, ಕೌಂಟಿನಲ್ಲಿ ಅಂದ್ರೆ ಕೌಂಟೀಸ್ ಅಂತೀವಿ ಇಲ್ಲಿ, ಅಂದ್ರೆ ತಾಲೂಕು ಲೆವೆಲ್ ಅಲ್ಲಿ ಕೌಂಟಿ ಅಲ್ಲಿ ಕೆಲಸ ಮಾಡ್ತಾ ಅಲ್ಲಿ ಎಲೆಕ್ಟ್ ಆದಂತಹ ಜನನಾಯಕರು ಇರ್ಬೋದು, ಅವ್ರನ್ನ ನಾವು ಕರೆಯುವಂಥದ್ದು ನಮ್ಮ ಕಾರ್ಯಕ್ರಮಗಳಿಗೆ. ಅವ್ರಿಗೆ ಬಂದಾಗ ಕುತೂಹಲ ಸಹಜ. ಅವ್ರಿಗೆ ಸಣ್ಣದಾಗಿ ಒಂದು ವಿವರಣೆ ಕೊಡೋದು, ಇದೇನು ಇದೆ ಹೇಗೆ ಅಂತ. ಈಗಾಗಲೇ ಸಾಕಷ್ಟು ಅಮೆರಿಕದಲ್ಲಿ ಸಾಕಷ್ಟು ಮಂದಿಗೆ ಭಾರತೀಯತೆ, ಭಾರತದ ಜ್ಞಾನ ಬಹಳ ಹೆಚ್ಚಿದೆ. ಯಾಕೆಂದ್ರೆ ನಾವು ಬಹಳಷ್ಟು ಸಂಖ್ಯೆಯಲ್ಲಿ ಇದ್ದೀವಿ. ಮತ್ತೆ ಈಗ ನಡೀತಾ ಇರ್ತಕ್ಕಂಥ ಅನೇಕ ಚಟುವಟಿಕೆಗಳಿಂದ ಭಾರತ ಹಾಗೂ ಅಮೆರಿಕ ಬಹಳ ಹತ್ರ ಹಾಗೂ ಬಹಳ ತಿಳ್ಕೊಂಡಿರುವಂಥದ್ದು. ಹಾಗಾಗಿ ನಮಗೆ ಅಷ್ಟು ಹೆಚ್ಚು ವಿವರಣೆಯನ್ನು ಕೊಡೋಕ್ ಬರೋದಿಲ್ಲ. ಆದ್ರೆ ಒಂದು ಸಣ್ಣದಾಗಿ ಈಗ ರಾಯರ್ ಮಠ, ರಾಯರ್ ಯಾರು ಅದ್ರ ಬಗ್ಗೆ ಅಂತ ತಿಳ್ಕೊಡುವಂಥದ್ದು. ಅದನ್ ಬಿಟ್ರೆ ಅಂತ ಹೆಚ್ಚು ಘರ್ಷಣೆಗಳಿರ್ಬೋದು ಅಥವಾ ವಿರೋಧ ಇರ್ಬೋದು ಅದಿಲ್ಲ. ಆದ್ರೆ ಈಗಿನ ಒಂದು ಸನ್ನಿವೇಶ ಹೆಚ್ಚು ನಾವು ಮಂದಿರಗಳಾಗ್ತಾ ಇರೋದ್ರಿಂದ ಕೆಲವೊಮ್ಮೆ ಒಂದ್ ಸಣ್ಣದಾದ ಭಿನ್ನಾಭಿಪ್ರಾಯ ಇರುತ್ತೆ. ಅಂದ್ರೆ ನಾವು ಇಂಡಿಯನ್ಸ್ ಜಾಸ್ತಿ, ಭಾರತೀಯರು ಜಾಸ್ತಿ ಸೇರಿದಾಗ ಸ್ವಲ್ಪ ಗಲಾಟೆ ಇರುತ್ತೆ, ಮತ್ತೆ ಹೋಗಿ ಬರೋದು ಜಾಸ್ತಿ ಇರುತ್ತೆ ಅನ್ನೋದು. ಅದೆಲ್ಲವೂ ಕೂಡ ನಾವು ಏನು ಅಪ್ರೂವಲ್ ತಗೊಳ್ತೀವಿ ಪ್ರಾಂತ್ಯದ ಒಂದು ಸಂಸ್ಥೆ ಅಂದ್ರೆ ಕೌಂಟಿ ಆಫೀಸ್ಗಳಿರ್ಬೋದು, ಅಲ್ಲಿ ನಾವು ಅಪ್ರೂವಲ್ ತಗೊಳ್ಬೇಕಾಗತ್ತೆ. ಆ ಅಪ್ರೂವಲ್ ತಗೊಳ್ಬೇಕಾದ್ರೆ ಆ ಮಾತುಕತೆಗಳು ನಡೆಯುತ್ತೆ. ಅದಕ್ಕೆ ತಕ್ಕಂಗೆ ನಾವು ವಿವರಣೆಯನ್ನು ಕೊಟ್ಟು ಹೇಗೆ ಅದನ್ನೆಲ್ಲ ಅವ್ರದ್ದು ಕೂಡ ಕಷ್ಟ, ಅವ್ರಿಗೆ ಒಂದು ಏನೋ ಒಂದು ಸಂದೇಹ, ಅದನ್ನ ನಿವಾರಣೆ ಮಾಡಿದಾಗ ಎಲ್ಲವೂ ಸರಿಗಿರುತ್ತೆ. ಮತ್ತೆ ಈಗೇನಂದ್ರೆ ಈಗ US ನಲ್ಲೇ ಬೇರೆ ಸ್ಟೇಟ್ ನಲ್ಲಿ ಇರ್ತಾರೆ, ಬೇರೆ ಸಿಟಿಲಿ ಇರ್ತಾರೆ, ಅಥವಾ ಬೇರೆ ದೇಶಗಳಿಂದಲೂ ಈ ಕಾರ್ಯಕ್ರಮ ನೋಡ್ತಿರ್ಬೋದು. ಇಂಥ ಕೆಲಸಗಳಿಗೆ ಕೈ ಹಾಕ್ಬೇಕು ಅಂದ್ರೆ ಅವ್ರಿಗೆ ನೀವು ಕೊಡೋ ಸಲಹೆ ಏನು? ಖಂಡಿತ ನಾವು ಪ್ರಾರಂಭ ಇದನ್ನ 2012-13 ಸರಿಸುಮಾರು ಇಸ್ವಿಯಲ್ಲಿ ನಾವಿಲ್ಲಿ ಮಠ ಆಗ್ಬೇಕು ಅನ್ನೋದನ್ನ ಯೋಚನೆ ಮಾಡಕ್ ಶುರು ಮಾಡಿದಾಗ ನಮಗೂ ಕೂಡ ಏನೂ ಗೊತ್ತಿರ್ಲಿಲ್ಲ. ಮತ್ತೆ ಮನಸ್ಸಿನಲ್ಲಿ ಸಂಕಲ್ಪ ಅಥವಾ ಆಸೆ ಬರೋದು ಒಂದಾದ್ರೆ ಅದಕ್ಕೆ ತಕ್ಕಾಗೆ ಭಯ ಮತ್ತೆ ಇದು ಖಂಡಿತವಾಗಿಯೂ ಆಗತ್ತೆ. ಯಾಕೆಂದ್ರೆ ರಾಯರ್ ಮಠ ಅನ್ನೋದು ಬಹಳ ಎತ್ತರವಾದದ್ದು. ಅದಕ್ಕೆಲ್ಲನೂ ಜನನ ಸೇರಿಸ್ಬೇಕಾಗತ್ತೆ. ಇದೆಲ್ಲವೂ ಸಾಧ್ಯವಾಗತ್ತ ಅನ್ನೋದು ಬಹಳ ಒಂದು ದೊಡ್ಡ ಇದು ಪ್ರಶ್ನೆ ನಮ್ಮೆಲ್ಲರ ತಲೆಯಲ್ಲಿ ಇರುತ್ತೆ. ಹಾಗಾಗಿ ಅನೇಕರು ಅದನ್ನ ಮಾಡದಿರನು ಕೈ ಬಿಡುವಂತ ಚಾನ್ಸಸ್ ಬಹಳ ಇರುತ್ತೆ. ಹಾಗಾಗಿ ನಮಗೂ ಅದೇ ಇತ್ತು. ಮತ್ತೆ ಕಾಲಕ್ರಮೇಣ ನಮಗೆ ಜೊತೆಯಲ್ಲಿದ್ದಂತ ಎಲ್ಲ ಏನೋ ಸ್ನೇಹಿತರು, ರಾಯರ್ ಭಕ್ತರು, ಅವರ ಒಂದು ಮಾರ್ಗದರ್ಶನ ಮತ್ತೆ ಕಾನೂನಿನ ತಜ್ಞರದ ಒಂದು ಸಲಹೆ ಸಹಕಾರ, ಅದನ್ನೆಲ್ಲ ತಗೊಂಡು ನಾವು ಮುಂದೆ ಹೋಗಿ ಮಾಡಿದ್ದು. ಈಗಲೂ ನಾವೆಲ್ಲ ವಿಶ್ವಾದ್ಯಂತ
ಅಂದ್ರೆ ಅದರಲ್ಲೂ ಅಮೆರಿಕಾದಲ್ಲಿ ಇರ್ತಕ್ಕಂಥ ಮತ್ತೆ ಕೆನಡಾದಲ್ಲಿರ್ತಕ್ಕಂಥ ಯಾವ್ದಾವ್ದೇ ಪ್ರಾಂತ್ಯದಲ್ಲೂ ಕೂಡ ಅವರು ಸಣ್ಣದಾಗಿ ರಾಯರ ಮಠವನ್ನ ಅಥವಾ ರಾಯರದ್ದು ಈ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡ್ಕೋಬೇಕು, ರಾಯರ ಮಠ ಬೇಕು, ರಾಯರ ಆಶೀರ್ವಾದ ಬೇಕು ಅಂತಂದ್ರೆ ಅವರೆಲ್ರಿಗೂ ಕೂಡ ಖಂಡಿತವಾಗಿಯೂ ನಾವು ಮಾರ್ಗದರ್ಶನ ಕೊಡ್ತೀವಿ. ನಮಗ್ ಗೊತ್ತಿರ್ತಕ್ಕಂತಹ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋದು. ಇದ್ರ ಜೊತೆಗೆ ನಾವು ಮಂತ್ರಾಲಯದ ರಾಯರ ಮಠ ಏನಿದೆ, ಮಂತ್ರಾಲಯದ ರಾಯರ ಮಠ, ಅಲ್ಲಿ ಸುಬುಧೇಂದ್ರ ಸ್ವಾಮೀಜಿ ಅವರಗಳನ್ನ ಭೇಟಿ ಮಾಡಿಸೋದಿರ್ಬೋದು. ಅವರ ಒಂದು ಅನುಮತಿ ಅಂದ್ರೆ ಈಗ ನಾವು ಮಂತ್ರಾಲಯದ ಮಠದ ಅಧಿಕೃತ ಶಾಖೆ ಆಗ್ಬೇಕು ಅಂತ ಆಸೆ ಇದ್ದಲ್ಲಿ ಅವರ ಒಂದು ಆಶೀರ್ವಾದ ಮತ್ತೆ ಅವರ ಒಂದು ಇದನ್ನ ಏನೋ ಅಪ್ರೂವಲ್ ಅಥವಾ ಅವರಿಂದ ಒಂದು ಆಶೀರ್ವಚನವನ್ನು ತಗೊಳ್ಳುವುದು ಬಹಳ ಮುಖ್ಯವಾಗತ್ತೆ. ಅದರದ್ದು ಕೂಡ ನಾವು ಅವ್ರಿಗೆ ಆ ಸಲಹೆ ಮತ್ತು ಸಹಾಯವನ್ನು ಕೂಡ ಮಾಡಿಸ್ಕೊಡ್ತೀವಿ. ಯಾಕೆಂದ್ರೆ ನಮಗೂ ಕೂಡ ಹೆಚ್ಚು ರಾಯರ ಎಲ್ಲೆಲ್ಲಿ ಅದು ಹೇಳ್ತೀವಲ್ಲ, ಕರದಲ್ಲಿಗೆ ಬರುವಂತಹ ರಾಯರು. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ಆ ಆಸೆ ಬಂತು ಅಂದಾಗ ನಾವು ಆ ಕ್ಷಣವನ್ನು ವೇಸ್ಟ್ ಮಾಡಿದಿರ ಮುಂದಕ್ಕೆ ಹೋಗೋಣ, ನಾವಿದ್ದೀವಿ, ನಾವೆಲ್ಲರಿಗೂ ರಾಯರನ್ನ ನಮ್ ಕೈಲಾಗಿದ್ದಂತ ಸಹಾಯನ ಮಾಡ್ತೀವಿ ಅಂತ ಹೇಳ್ತೀನಿ. ಆಮೇಲೆ ಈಗಾಗ್ಲೇ ಗ್ಲೋಬಲ್ ರೀಚ್ ಪ್ರೋಗ್ರಾಮ್ ಇಂದ ಸುಮಾರು ಕಡೆ ಮಠಗಳಾಗಿದೆ. ಮೊದಲನೇದಾಗ್ಲಿ ಅಟ್ಲಾಂಟಾ, ಬಾಸ್ಟನ್, ಅದು ಬಾಸ್ಟನ್ ಅಂತ ಹೇಳ್ಬಿಟ್ಟು ನ್ಯೂ ಇಂಗ್ಲೆಂಡ್ ಪ್ರದೇಶದಲ್ಲಿದೆ ಅದು. ಆಮೇಲೆ ಶಿಕಾಗೋನಲ್ಲಿ ಒಂದಿದೆ, ಆಮೇಲೆ ಇದ್ರಲ್ಲಿ ಆಸ್ಟ್ರೇಲಿಯಾನಲ್ಲಿ ಒಂದಿದೆ, ಆಮೇಲೆ ಇನ್ನೊಂದು ಇದ್ರಲ್ಲಿ ದುಬೈ, ಇದು ಲಂಡನ್ ಅಲ್ಲಿ ಇದೆ, ಐರ್ಲ್ಯಾಂಡ್ ಅಲ್ಲಿ ಒಂದಾಗಿದೆ, ಹೊಸದಾಗಿದ್ದು ಐರ್ಲ್ಯಾಂಡ್ ಅಲ್ಲಿ, ಈಗ ಮತ್ತೆ ಜರ್ಮನಿನಲ್ಲಿ ಕೂಡ ಆಗ್ತಾ ಇದೆ. ಹಿಂಗೆ ಸೊ ಯಾರನ್ನು ಹತಾಶರಾಗಬಾರ್ದು, ಅಯ್ಯೋ ನಾವೇ ಮಾಡ್ಬೇಕು, ಗುರುಗಳಿಲ್ಲಿ ಬರಲ್ಲ ಅನ್ನೋದಿರೋದು ಬೇಡ. ಗುರುಗಳು ಆ ಆಶ್ವಾಸನೆ ಕೊಟ್ಟಿದ್ದಾರೆ, ಮತ್ತೆ ರಾಯರೇ ನಮ್ ಜೊತೆ ಇಲ್ಲಿ ಇದ್ದಾರೆ ಅವರು. ಸೊ ಯಾರ್ಯಾರಿಗೆ ಆಗ್ಲಿ ಈಗ ಈ ಕಾರ್ಯಕ್ರಮ ನೋಡ್ತಾ ಇದ್ದವರು ನಿಮ್ಗೆ ಆಸೆ ಇತ್ತು ಅಂದ್ರೆ ಖಂಡಿತ ನೀವು ರೀಚ್ ಮಾಡ್ಬೋದು. ನಮ್ ವೆಬ್ಸೈಟ್ www ಅಟ್ಲಾಂಟಾ ರಾಯರ ಮಠ್ MATH.org ಅಂತ ಇದೆ. ಅದ್ರಲ್ಲಿ ನಿಮ್ಗೆ ಗ್ಲೋಬಲ್ ಬೇರೆ ಬೇರೆ ಕಡೆ ಎಲ್ಲೆಲ್ಲಿದೆ ಅಂತ ಅವ್ರ ಹೆಸರುಗಳು ಕೊಟ್ಟಿದೀವಿ. ಈಗ ಐರ್ಲ್ಯಾಂಡ್ ಅಲ್ಲಿ ಆಗ್ತಾ ಇರೋದಾಗ್ಲಿ, ಅಕಸ್ಮಾತ್ ನಿಮ್ಗೆ ಅಲ್ಲಿಗೆ ಹೋಗ್ಬೇಕು ಅಂದ್ರೂ ಕೂಡ ಅವ್ರ ಇನ್ಫಾರ್ಮೇಶನ್ ಇದೆ. ಸೊ ನೀವುನು ಎಲ್ಲ ಮಾಡ್ಬೋದು. ಮತ್ತೆ ರಾಯರು ನಮ್ ಜೊತೆ ಇರ್ತಾರೆ ಅನ್ನೋ ಒಂದು ವಿಶ್ವಾಸ ಖಂಡಿತ ಇಟ್ಕೊಳ್ಳಿ. ಅದಕ್ಕೆ ನಾವೇ ಉದಾಹರಣೆ. ಯಾಕಂದ್ರೆ ಏನೂ ಬರ್ತಾ ಇರ್ಲಿಲ್ಲ ನಮ್ಗೆ, ಕಲಿತ್ಕೋಬೇಕು ಅನ್ನೋ ಒಂದು ಕುತೂಹಲದಿಂದ ಶುರು ಆಗಿದ್ದು, ರಾಯರು ನಮ್ ಜೊತೆನಲ್ಲೇ ಇದ್ದು ಎಲ್ಲ ಮಾಡ್ಸಿದಾರೆ. ನಂಗೆ ಏನ್ ಬೇಕು ಅಂತ ಅನ್ಕೊಳ್ಳೋ ಅಷ್ಟೊತ್ತಿಗೆ ನೆಕ್ಸ್ಟ್ ಡೇ ಅದು ರೆಡಿ ಆಗತ್ತೆ ಅಂತ ರಾಯರ ಮಠವನ್ನೇ ಮಾಡ್ಬೇಕು ಅನ್ನೋದಿಲ್ಲ, ಅದು ಬಹಳ ಮುಂದಿನ ಒಂದು ಅದು ಗುರಿ. ನೀವು ಸಣ್ಣದಾಗಿ ರಾಯರ ಆರಾಧನೆಯನ್ನ ಮಾಡುವಂಥದ್ದು, ನಿಮ್ಮ ಪ್ರಾಂತ್ಯಗಳಲ್ಲೇ ರಾಯರ ಆರಾಧನೆಯನ್ನು ಮಾಡ್ಬೋದು, ಅಥವಾ ಬೇರೆ ಮಧ್ವ ಪರಂಪರೆ ಅಥವಾ ಬೇರೆ ಯಾವುದೇ ಗುರುಗಳದ್ದು ಒಂದು ಆರಾಧನೆ ಅಥವಾ ಒಂದು ವಿಶೇಷ ದಿನವನ್ನ ಮಾಡ್ಬೇಕು ಅನ್ನೋದಿದ್ರು ಕೂಡ ಅದಕ್ಕೂ ಕೂಡ ನಾವು ನಿಮ್ಗೆ ಸಹಾಯವನ್ನು ಮಾಡ್ಕೊಡ್ತೀವಿ. ನೀವು ನಮ್ಮನ್ನು ಸಂಪರ್ಕಿಸ್ಬೋದು. ಹೇಗೆ ಸಣ್ಣದಾಗಿ ಎಲ್ಲರೂ ಸೇರಿ ಮಾಡೋದು, ಹೇಮಂತ್ ಅವ್ರದ್ದು ಇನ್ನೊಂದು ಪ್ರಶ್ನೆ ಜೊತೆಲಿ ಅವರು ಅಟ್ಯಾಚ್ ಮಾಡಿದ್ದು, ಇದಕ್ಕೆಲ್ಲ ಹೇಗೆ ತಗೊಳ್ತೀರಾ ಅಂತ ಅಂದ್ರೆ ದೇಣಿಗೆ. ನಾವು ಕೂಡ ಇಲ್ಲಿ ರಾಯರ ಆರಾಧನೆ ಅಂತ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ಬೇಕಾದ್ರೆ ಬಹಳಷ್ಟು ಹಣದ ಅವಶ್ಯಕತೆ ಇರುತ್ತೆ. ನಾವೇನ್ ಮಾಡ್ತೀವಿ ಅಂತಂದ್ರೆ ನಾವೆಲ್ಲರನ್ನು ಸೇರಿ ರಾಯರ ಒಂದು ಎಲ್ಲ ಡಿವೋಟೀಸ್ನೆಲ್ಲ ಪರಿವಾರವನ್ನೆಲ್ಲ ಸೇರಿ ಅವ್ರಿಗೆ ಒಂದು ಇದನ್ನ ಈ ರೀತಿ ಇಮೇಲ್ ಅಲ್ಲಿ ಇರ್ಬೋದು, ವಾಟ್ಸಪ್ ಅಲ್ಲಿ ಇರ್ಬೋದು, ಅವರಿಗೆ ಒಂದು ಸಂದೇಶವನ್ನ ರವಾನೆ ಮಾಡ್ತೀವಿ. ಈ ರೀತಿ ನಾವು ಪ್ಲಾನ್ ಮಾಡ್ತಾ ಇದೀವಿ ರಾಯರ ಆರಾಧನೆ ಮಾಡೋದು, ಇದಕ್ಕೆ ಇಷ್ಟಿಷ್ಟು ಖರ್ಚುಗಳಿರುತ್ತೆ ಅನ್ನೋದು. ಆ ಖರ್ಚಿಗೆ ಯಾರ್ಯಾರು ಒಂದು ಫ್ಯಾಮಿಲಿಯಿಂದ ಸರಿಸುಮಾರಾಗಿ ಒಂದು ಎಷ್ಟು ಕೊಟ್ರೆ ಇದೆಲ್ಲ ಆಗತ್ತೆ ಅನ್ನೋದು. ಹಾಗೆ ನಾವು ಸಂಗ್ರಹಣೆ ಮಾಡಕ್ ಹೋಗ್ತೀವಿ. ಹೆಚ್ಚಿನ ಬಹು ವರ್ಷಗಳ ಏನಾಗತ್ತೆ ಅಂದ್ರೆ ಈ ರೀತಿ ಸಂದೇಶ ರವಾನೆ ಆದ ತಕ್ಷಣನೇ ನಮಗೆ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡಿರ್ತೀವೋ ಅದಕ್ಕಿಂತನೂ ಹೆಚ್ಚು ದುಡ್ಡು ಸಂಗ್ರಹಣೆ ಆಗಿರುತ್ತೆ. ಅದರ ಜೊತೆಲಿ ಇದು ಬರೀ ಹಣದ ಒಂದು ಕೊರತೆ ಮಾತ್ರ ಇರೋದಿಲ್ಲ, ಅಲ್ಲಿ ಎಲ್ಲರೂ ಸೇರಿ ಕೆಲಸಗಳನ್ನ ಮಾಡ್ಬೇಕಾಗತ್ತೆ. ಪೂಜೆ ಮಾಡೋದಿರ್ಬೋದು, ಅಡಿಗೆ ಮಾಡೋದಿರ್ಬೋದು, ಅಡಿಗೆ ಬಡಿಸೋದಿರ್ಬೋದು, ಅದನ್ನೆಲ್ಲ ಸರಂಜಾಮನ್ನ ಇನ್ವೆಂಟರಿ ಮಾಡೋದಿರ್ಬೋದು, ಆತರ ಮತ್ತೆ ಈಗ ಎಲೆಕ್ಟ್ರಾನಿಕ್ ಯುಗದಲ್ಲಿ ನಮ್ಗೆ ಮೈಕಿನ ಅವಶ್ಯಕತೆ, ಆಡಿಯೋ, ವಿಡಿಯೋ, ಲೈಟಿಂಗ್ಸ್ ಇದೆಲ್ಲ ಬೋದು, ಡೆಕೋರೇಷನ್ ಬೋದು, ಎಲ್ಲವಕ್ಕೂ ಕೂಡ ತಾನೇನೆ ರಾಯರ ಭಕ್ತರುಗಳು ಅವರಾಗವರೇ ಬಂದು ಕೂಡ ಕೆಲಸ ಮಾಡೋದು ಬಹಳ ಉತ್ತೇಜಿತವಾಗಿರುತ್ತೆ, ಬಹಳ ಖುಷಿ ಕೂಡ ಕೊಡುತ್ತೆ. ಓಕೆ,
ಓಕೆ, ಇದ್ರ ರಿಲೇಟೆಡ್ ಒಂದು ಪ್ರಶ್ನೆ ಬಂತು ನನಗೀಗ. ಏನು, ಅಡಿಗೆ ಮಾಡೋದು ಅಂದ ತಕ್ಷಣ ನನಗೆ ದೊಡ್ಡ ದೊಡ್ಡ ಕಡಾಯಿಗಳು ಪಾತ್ರೆಗಳು ಎಲ್ಲ ನೆನಪಾದವು. ಇಲ್ಲಿ ಸುಲಭ ಒದಗಿಸೋದು, ನೀವು ಹೇಗೆ ಅದನ್ನ ಅಂದ್ರೆ ಸಿಗ್ತಿದ್ಯಾ ಅದೆಲ್ಲ? ಮತ್ತೆ ಬೇಕಾದ ಸಾಮಗ್ರಿಗಳೆಲ್ಲ ಹೆಂಗೆ, ಇಲ್ಲಿಂದ ತರಿಸ್ಕೊಳ್ತೀರಾ, ಅಲ್ಲೇ ಸಿಗ್ತಿದ್ಯಾ? ಅದೇನು ಅಂತಂದ್ರೆ, ಇಲ್ಲಿ ನಾವು ಸದ್ಯಕ್ಕೆ ಇವಾಗ ಒಂದು ಗದ್ಪುರ್ ಧಾಮ್ ಸ್ವಾಮಿನಾರಾಯಣ್ ಟೆಂಪಲ್ ಇದೆ, ಅಲ್ಲಿ ಮಾಡ್ತಾ ಇದೀವಿ. ಅಲ್ಲೇನಾಗತ್ತೆ ಅಂದ್ರೆ ಅವ್ರದ್ದು ದೊಡ್ಡ ದೊಡ್ಡ ಪಾತ್ರಗಳಿದೆ ಅಲ್ಲಿ. ಸೊ ನಮ್ಮ ಫ್ಯಾಮಿಲಿ, ನಮ್ಮ ಪರಿವಾರದಿಂದ ಒಬ್ರೊಬ್ರು ಒಂದೊಂದನ್ನ ನಿರ್ವಹಣೆ ಮಾಡ್ಕೋತಾರೆ. ಅಡಿಗೆದಕ್ ಒಬ್ರು ಇನ್ಚಾರ್ಜ್, ಮತ್ತೆ ಬಂದವ್ರನ್ನ ಮಾತಾಡ್ಸಕ್ ಒಬ್ರು, ರಿಜಿಸ್ಟ್ರೇಷನ್ ಒಂದು, ಮತ್ತೆ ನಾವು ಬಾಳೆ ಎಲೆ ಕೂಡ ಅದನ್ನು ನಾನು ಒಂದ್ ಸ್ವಲ್ಪ ಹೇಳ್ಬೇಕು ನಿಮ್ಗೆ. ಇದು ಯಾಕೆ ನಾನು ಹೇಳ್ಬೇಕು ಅಂದ್ರೆ, ಬೇರೆ ಪ್ರಾಂತ್ಯದಲ್ಲಿ ಯಾರ್ಯಾರು ಮಾಡ್ತಿದಾರೋ ಅವ್ರಿಗೂ ಇದು ಒಂದು ಎನ್ಕರೇಜ್ಮೆಂಟ್ ಆಗ್ಬೋದು, ಅಥವಾ ಒಂದು ಥಾಟ್ ಬರ್ಬೋದು ಅನ್ನೋದಕ್ಕೆ. ಸೊ ಈ ತರ ಪ್ರತಿಯೊಂದಕ್ಕೂ ಅವ್ರದ್ರಲ್ಲೇನೆ ಇರುತ್ತೆ. ಮತ್ತೆ ಮುಂಚೆ ಎಲ್ಲ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ, ಬರೀ ದುಡ್ಡು ಯಾರು ಡೊನೇಟ್ ಮಾಡ್ತಾರೋ ಅದ್ ಮಾಡ್ತಿದ್ವಲ್ಲ. ಸೊ ಅಲ್ಲಿ ಬಂದವರೆಲ್ಲ ಹೇಳಕ್ ಶುರು ಮಾಡ್ತಾ ಇದ್ರು, ಏನಾರು ನಾವು ದಿನಸಿ ಕೊಡ್ಬೋದಾ, ಯಾಕಂದ್ರೆ ನಾವಂತೂ ಅಡ್ಗೆ ಮಾಡಕ್ ಇಲ್ಲಿ ಬರಕ್ಕಾಗಲ್ಲ, ನಮ್ಮ ಸೇವೆ ಅಂತ, ರಾಯರ್ಗೆ ಅಂತ. ಸೊ ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಲಿಸ್ಟ್, ಮತ್ತೆ ಇವಾಗ ನಾವಲ್ಲಿ ಪ್ರತಿ ವಾರ ಹೂವ ತಗೋತೀವಿ. ನಮ್ ಲಕ್ಷ್ಮಿ ಫ್ಲೋರಿಸ್ಟ್ ಅಂತ ಇದಾರೆ ಅವರು. ಸೊ ಅವರಲ್ಲಿ ಎಷ್ಟೊಂದ್ ಜನ ಹೋಗ್ತಾರೆ ಅನ್ಬಿಟ್ಟು ನಾವೇನ್ ಮಾಡ್ತೀವಿ, ನಮ್ಗೆ ಏನ್ ಬೇಕೋ ಅಲ್ಲೊಂದು ಪ್ರಿಂಟ್ ಔಟ್ ಹಾಕ್ಬಿಟ್ಟಿರ್ತೀವಿ, ಒಂದು ದೊಡ್ಡ ಡಬ್ಬ ಇಟ್ಬಿಟ್ಟು. ಆತರ ಇನ್ನೂ ಒಂದು 4-5 ಕಡೆ ಆತರ ಇಟ್ಕೊಂಡಿರ್ತೀವಿ ಜಾಗಗಳ. ಸೊ ಯಾರ್ಗ್ ಏನ್ ಬೇಕೋ ಅದನ್ನ ಹಾಕ್ಬೋದು. ಮತ್ ಮುಂಚೆನೆ ನಾನು ಹೇಳ್ದಂಗ್ ನಾವ್ ಯಾರನ್ನು ಇಷ್ಟ್ ಕೊಡಿ ಅಷ್ಟ್ ಕೊಡಿ ಅಂತ ಏನು ಕೇಳಲ್ಲ, ನಿಮ್ಗೆ ಏನ್ ಬೇಕು ಅಂತ. ಆದ್ರೆ ಒಂದಂತೂ ನಂಗೆ ಗೊತ್ತಾಗಿರೋದು, ನಾವ್ 2 ಕೇಳಿದ್ರೆ ರಾಯರ್ ಭಕ್ತರು 5 ಹಾಕಿರ್ತಾರೆ. ಅದು ಎಷ್ಟೇ ನಾವು ಕಡಿಮೆ ಮಾಡಿದ್ರು ಇನ್ನು ಮಿಕ್ಕಿರುತ್ತೆ ನೆಕ್ಸ್ಟ್ ಇಯರ್ ವರ್ಗೂ, ಅಷ್ಟು ಕೊಡ್ತಾರೆ. ಇದ್ರ ಜೊತೆನಲ್ಲೇ ಸಾರಿ ಒಂದೇ ಒಂದು ವಿಷಯ ಹೇಳ್ಬಿಡ್ತೀನಿ. ಇದ್ರ ಜೊತೆನಲ್ಲೇ ನಮ್ಗೆ ಮೊದಲು ನಾವು ಅಂಗಡಿಯಿಂದ ಕೊಂಡ್ಕೊಳ್ಳುವಂಥದ್ದು ತುಳಸಿ ಇರ್ಬೋದು, ಹೂವು ಇರ್ಬೋದು, ಇದೆಲ್ಲವೂ ಜಾಸ್ತಿ ಸಿಗೋದಿಲ್ಲ. ನಮ್ಮ ಇಂಡಿಯನ್ ಸ್ಟೋರ್ಸ್ ಕೆಲವು ಕಡೆಯಲ್ಲಿ ಸಿಗತ್ತೆ. ಬಟ್ ಅವರು ಕೂಡ ಅವ್ರಿಗೆ ಎಷ್ಟು ಸಾಧ್ಯವಾಗತ್ತೋ ಅಷ್ಟರ ಮಟ್ಟಿಗೆ ತರಿಸ್ಕೊಡಕ್ಕಾಗತ್ತೆ. ತುಳಸಿಯನ್ನು ತರಿಸ್ಕೊಟ್ಟಾಗ ಅದರದ್ದು ಸ್ವಲ್ಪ ನಮಗೆ ಅಷ್ಟು ಖುಷಿ ಸಿಗ್ತಲ್ಲ. ಯಾಕಂದ್ರೆ ಇದು ರಾಯರ ಆರಾಧನೆ ನಡೆಯೋ ಟೈಮಲ್ಲಿ ಸ್ವಲ್ಪ ತುಳಸಿದು ಅಷ್ಟು ಕಡಿಮೆ ಇರುತ್ತೆ ಬರುವಂಥದ್ದು ಮಾರ್ಕೆಟ್ಗೆ. ಮತ್ತೆ ಅದು ಅಂತ ಫ್ರೆಶ್ ಕೂಡ ಆಗಿರೋದಿಲ್ಲ. ಅವಾಗ ಒಂದು ನಮ್ಮ ಮನಸ್ಸಿನಲ್ಲಿ ಬಂದಿದ್ದು, ನಾವು ಎಲ್ಲರ ಮನೆಗೂ ಕೂಡ ತುಳಸಿ ಸಸಿಗಳನ್ನ ಕೊಡುವಂಥದ್ದು, ಅವರು ಅವ್ರ ಮನೆಯಲ್ಲಿ ಬೆಳೆಸುವಂಥದ್ದು. ಎಷ್ಟು ಬೆಳೆದಿರುತ್ತೋ ಅವ್ರ ಮನೆಯಿಂದ ಆ ತುಳಸಿಯನ್ನ ತಗೊಂಡ್ಬಂದು ಆರಾಧನೆ ದಿನ ನಮ್ಮ ಮಠಕ್ಕೆ ಕೊಡುವಂಥದ್ದು. ಈ ರೀತಿ ಪ್ರಾರಂಭ ಆಗಿದ್ದು. ಇದು ಇವತ್ತಿಗೆ ಹೇಗಾಗಿದೆ ಅಂತಂದ್ರೆ, ನಾವು ಇಲ್ಲಿ ಹೇಮಂತ್, ನಿಮ್ಮ ಪ್ರಶ್ನೆ ಊಟದ ವಿಚಾರವಾಗಿ ಬಂದಾಗ, ನಾವು ಮೊದಲು ಬಾಳೆ ಎಲೆ ಕೂಡ ಮೆಕ್ಸಿಕನ್ ಸ್ಟೋರ್ಸ್ ಗಳಲ್ಲಿ ಸಿಗುತ್ತೆ. ಆದ್ರೆ ಅವರು ಅದನ್ನ ಅರ್ಧಕ್ಕೆ ಕಟ್ ಮಾಡಿ ಅವ್ರು ಮಾರ್ತಾರೆ. ಅವರು ಬೇರೆ ಯಾವುದೋ ಒಂದು ರೀಸನ್ಗೆ ಮಾರ್ತಾರೆ. ಅದು ನಮ್ಗೆ ಸರಿ ಹೋಗ್ತಿರ್ಲಿಲ್ಲ. ನಾವು ಈಗ ಇಲ್ಲೇ ಮನೆಗಳಲ್ಲೇ ಬಾಳೆ ಎಲೆಗಳನ್ನು ಕೂಡ ಬಾಳೆ ಗಿಡಗಳನ್ನು ಬೆಳೆಸಿ ಅಂತ ಎಲ್ಲರಿಗೂ ಹೇಳಿ, ಅವರು ಕೂಡ ಬಾಳೆ ಬಾಳೆ ಗಿಡಗಳನ್ನು ಬೆಳೆಸಿ ಅವತ್ತಿನ ದಿನಕ್ಕೆ ಬಾಳೆ ಎಲೆ ಕೊಡುವಂಥದ್ದು. ನಮಗೆ ಸರಿಸುಮಾರು 400-500 ಮಂದಿ ಆರಾಧನೆಯಲ್ಲಿ ಊಟ ಮಾಡುವಂಥದ್ದು. ಅಷ್ಟು ಜನಕ್ಕೂ ಕೂಡ ಬಾಳೆ ಎಲೆನ ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ಬೆಳೆದಿರ್ತಕ್ಕಂತಹ ಬಾಳೆ ಗಿಡ ಮತ್ತೆ ತುಳಸಿ ಗಿಡದಿಂದ ತುಳಸಿ ಎಲೆಗಳಿರ್ಬೋದು, ತುಳಸಿಯನ್ನ, ಮತ್ತೆ ನಾವೇ ಬೆಳೆದಿರ್ತಕ್ಕಂತಹ ತರಕಾರಿಗಳು, ಅಂದ್ರೆ ನಮ್ಮ ಬ್ಯಾಕ್ ಯಾರ್ಡ್ಗಳಲ್ಲಿ ಬೆಳೆದಿರ್ತಕ್ಕಂಥ ಕುಂಬಳಕಾಯಿ ಇರ್ಬೋದು, ಹುರುಳಿಕಾಯಿ ಇರ್ಬೋದು, ಈ ತರದ್ದು ಮೆಣಸಿನಕಾಯಿ, ಇಂಥವು ಕೂಡ ಎಲ್ಲವೂ ಅವ್ರವ್ರ ತೊಗೊಂಬಂದ. ಅಂದ್ರೆ ಇದು ಬರ್ತಾ ಬರ್ತಾ ನಮ್ಮ ಮೂಲ ಉದ್ದೇಶ ಏನು ಅಂತಂದ್ರೆ, ರಾಯರ ಭಕ್ತರಿಗಾಗಿ, ರಾಯರ ಭಕ್ತರಿಂದ ರಾಯರ ಭಕ್ತರಿಗೋಸ್ಕರವಾಗಿ ಆಗ್ತಾರಂತಹ ಮಠ. ಹಾಗಾಗಿ ಅದೇ ರೀತಿಲಿ ನಡೆಯುವಂತ ಒಂದು ಏಜೆಂಟ್ಸ್ ಆಗಿದ್ದೇವೆ. ಸೊ ತರಕಾರಿನೂ ಅಷ್ಟೇ ಎಲ್ಲ ಇವಾಗ ಬೆಳಿತಾರೆ. ಎಲ್ಲ ಇವಾಗ ಹೆಂಗಾಗಿದೆ, ಮುಂಚೆ ನಾ ಕೇಳ್ಬೇಕಾಗಿತ್ತು, ಈಗ ಅವ್ರದೇ ಅದು ಸೇವೆ ಅಂತ ಗೊತ್ತಾಗೋಗಿದೆ. ಪ್ರತಿ ವರ್ಷ ಅದನ್ನ ತಗೊಂಡ್ ಬರಕ್ಕೆ ಇನ್ನೊಂದಿಷ್ಟು ಜನ ಹೋಗ್ ಬರ್ತಾರೆ, ಅವ್ರದ್ದು ಸೇವೆ. ಸೊ ಅವ್ರು ನಾ ಕೇಳಕ್ಕಿಂತ ಮುಂಚೆನೆ, ರೇಖಾ ಮ್ಯಾಮ್ ಯಾವತ್ ಹೋಗ್ಬೇಕು ಅವ್ರ ಮನೆಗ್ ತಗೊಂಡ್ ಬರಕ್ಕೆ ಅಂತ. ಮತ್ತೆ ಇಲ್ಲಿ ನಾನು ಹೇಳ್ದಂಗೆ ನಮ್ಗೆ ಬಾಳೆ ಗಿಡ ಕೊಡ್ತಾ ಇರೋದು, ಬಾಳೆ ಎಲೆ ಎಲ್ಲ ಕೊಡ್ತಾ ಇರೋದು ಬರೀ ನಮ್ಮ ಹಿಂದೂ ಧರ್ಮದವ್ರು ಅಂತಲ್ಲ, ನಮ್ಮ ಕ್ರಿಶ್ಚಿಯನ್ಸ್ ಇದಾರೆ, ಅವ್ರುಗಳು ಕೊಡ್ತಾರೆ. ಅವ್ರಿಗೂ ಎಲ್ಲ ಇವಾಗ ಚೆನ್ನಾಗ್ ಗೊತ್ತಾಗೋಗಿದೆ ಇವಾಗ ಯಾವ ಸಮಯದಲ್ಲಿ ಬರತ್ತೆ ಅಂತ. 2 ವಾರದ ಮುಂಚಿತವಾಗ್ಲೇ ರೆಡಿ ಮಾಡಿಟ್ಟಿರ್ತಾರೆ ಬೆಳೆಯೋದಾಗ್ಲಿ. ಸೊ ಹಂಗಾಗಿ ನಂಗೆ ಏನ್ ಅನ್ಸತ್ತೆ ಅಂದ್ರೆ, ಇದು ವಸುದೈವ ಕುಟುಂಬಕಂ. ಇಲ್ಲಿ ನಾವು ಪ್ರೀತಿಯಿಂದ ಎಲ್ಲರಿಗೂ ಅವ್ರವ್ರ ಧರ್ಮಕ್ಕೆ ನಾವ್ ರೆಸ್ಪೆಕ್ಟ್ ಕೊಡ್ಬೇಕು, ನಮ್ಮ ಧರ್ಮನ ನಾವು ಪಾಲಿಸ್ಬೇಕು. ಮಾಡಿದ್ರೆ ನಾವೆಲ್ಲ ಈ 5 ಬೆರಳು ಹೇಗ್ ಒಟ್ಟಿಗೆ ಸೇರುತ್ತೋ ಹಂಗೆ ಚೆನ್ನಾಗಿ ರಾಯರ್ ಸೇವೆ ಮಾಡ್ಬೋದು ಅನ್ನೋದು ನಂಗೆ ಇವಾಗ ಇನ್ನೂ ಮನದಟ್ಟ ಆಗ್ತಾ ಇದೆ ನಮ್ಗೆ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತಾ ಹೇಮಂತ್? ನೀವು ಹಣದ ಕೇಳಿದ್ರಿ.
ಹೇಗ್ ಮಾಡೋದು ಅಂತ ಕೇಳಿದ್ರಿ, ಉತ್ತರ ಸಿಕ್ತಾ? ಹೌದು, ಅದ್ರ ಜೊತೆ ವಸುದೈವ ಕುಟುಂಬಕಂ ಅದ್ರದ್ದು ಹ್ಮ್. ನಮ್ಮ ಪ್ರಧಾನ ಮಂತ್ರಿಗಳು ಬಂದಾಗೆಲ್ಲ ಯಾವುದೇ ದೇಶಕ್ಕೆ ಹೋದ್ರು ಅದನ್ನ ಹೇಳ್ತಾ ಇರ್ತಾರೆ. ಸೊ ಹೌದು. ಪ್ರಾಕ್ಟಿಕಲಿ ಹೇಗೆ ಇಂಪ್ಲಿಮೆಂಟ್ ಆಗ್ತಿದೆ ಅನ್ನೋದು ಈಗ ಗೊತ್ತಾಯ್ತು ನಿಮ್ಮ ಮಾತಿಂದ. ಅದೇ, ನಮ್ಗಂತ ಪ್ರಧಾನಿ ಸಿಕ್ಕಿದಾರಲ್ಲ, ಥ್ಯಾಂಕ್ ಯು. ನಮ್ಮದ ಚಟುವಟಿಕೆ ಜೊತೆಲಿ ಹಣ ಸಂಗ್ರಹಣೆ ಬಗ್ಗೆ ಮಾತಾಡ್ತಾ ಇದ್ವಿ. ಹಣ ಸಂಗ್ರಹಣೆದು ಇಲ್ಲಿ ಇನ್ನೊಂದು ಇದೆ. ನಾವು ವಾಲಂಟರಿ ಅಂದ್ರೆ ನಮ್ಗೆ ರಾಯರು ನಮಗ್ ಬೇಕು, ರಾಯರ್ ಭಕ್ತಿ ಮತ್ತೆ ನಾವು ಮಾಡ್ತಿರತಕ್ಕಂತ ಕೆಲಸಗಳನ್ನ ನೋಡಿ ಹೌದು ನಾನು ಇದ್ರ ಜೊತೆಲಿ ಕೈಗೂಡಿಸ್ಬೇಕು ಅನ್ನೋದು ಅಂತ ಹಣ ಡೊನೇಟ್ ಮಾಡೋರು ಬಹಳಷ್ಟು ಮಂದಿ ಇದ್ದಾರೆ. ಅದ್ರ ಜೊತೆಲಿ ಈಗ ಏನಾಗತ್ತೆ ಅಂದ್ರೆ ಇದು ಥ್ಯಾಂಕ್ಸ್ ಗಿವಿಂಗ್ ಟೈಮ್. ಇವಾಗ ನಮ್ಗೆ ಇವತ್ತು ಥ್ಯಾಂಕ್ಸ್ ಗಿವಿಂಗ್ ಹಬ್ಬವನ್ನ ಇಲ್ಲಿ ಆಚರಿಸ್ತಾ ಇದ್ದಾರೆ. ಈ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನಾವು ಕೆಲಸ ಮಾಡ್ತಕ್ಕಂತಹ ಕಂಪನಿಗಳೇನಿದಾವೆ ಆ ಕಂಪನಿಗಳಲ್ಲೂ ಕೂಡ ಡೊನೇಷನ್, ಚಾರಿಟೇಬಲ್ ಡೊನೇಷನ್ ಅನ್ನ ಅವರು ಕೂಡ ಮಾಡುವಂಥದ್ದು, ಮ್ಯಾಚ್ ಮಾಡುವಂಥದ್ದು. ಅಂದ್ರೆ ನಾನು ರಾಯರ್ ಮಠಕ್ಕೆ ಈಗ $10 ಡೊನೇಟ್ ಮಾಡ್ತೀನಿ ಅಂತಂದ್ರೆ ಅದನ್ನ ನನ್ನ ಕಂಪನಿಯಲ್ಲಿ ನಾನು ರಿಜಿಸ್ಟರ್ ಮಾಡಿ ನಾನು ಈ ಸಂಸ್ಥೆಗೆ $10 ನಾನು ಕೊಡ್ತಾ ಇದ್ದೀನಿ ಅಂತಂದ್ರೆ ಅವರು ಕೂಡ $10 ಆಡ್ ಮಾಡಿ ಕೊಡ್ತಾರೆ. ಅಂದ್ರೆ ನಮ್ಮ ರಾಮ ಮಠಕ್ಕೆ $10 ರಾಯರ್ ಭಕ್ತರಿಂದ ಬಂದ್ರೆ ಅವರು ಕೆಲಸ ಮಾಡ್ತಕ್ಕಂಥ ಕಂಪನಿಯಿಂದ $10, $20 ಬರೋ ಹಾಗೆ. ಇದನ್ನು ಕೂಡ ಚೆನ್ನಾಗಿ ನಡೆಯುವಂಥದ್ದು. ಇದನ್ನು ಕೂಡ ನಾನು ಒಂದ್ ರೀತಿಲಿ ನಮ್ಮೆಲ್ಲ ರಾಯರ್ ಭಕ್ತರಿಗೆ ಸಂದೇಶ ನಿಮ್ಮ ಮೂಲಕ ರವಾನೆ ಮಾಡೋದಕ್ಕೆ ಇಚ್ಛೆ ಪಡ್ತೀನಿ. ಸೊ ನೀವು ಕೂಡ ನಿಮ್ ಕಂಪನಿಗಳ ನೋಡಿ ಮಾಡ್ಬೋದು ಅಂತ. ಮತ್ತೆ ಒಂದು ಪ್ರಶ್ನೆ ಈಗ ನನಗೆ ನೆನಪಾಯ್ತು, ಮುಖ್ಯವಾದ ಪ್ರಶ್ನೆ ಅಂತ ಅನಿಸ್ತಿದೆ. ಯಾಕಂದ್ರೆ ಎಲ್ರು ನಾವು ಪ್ರೊಫೆಷನಲ್ಸ್ ಇದ್ದೀರಾ, ನೀವು ಎಲ್ರು ಜೊತೆಯಾಗಿ ಕೆಲಸ ಮಾಡ್ತಿರೋರು, ನಿಮ್ದೇ ಒಂದು ಬ್ಯುಸಿ ಲೈಫ್ ಅಲ್ಲಿ ಇರ್ತಾರೆ, ಮಕ್ಳು ಇರ್ತಾರೆ, ಅವ್ರನ್ನ ಬೆಳೆಸ್ಬೇಕಾಗತ್ತೆ. ಅದ್ರ ಜೊತೆಗೆ ಈ ಆಕ್ಟಿವಿಟಿಗಳಿಗೆ ಹೆಂಗೆ ಟೈಮ್ ಮಾಡ್ಕೊಳ್ತಿದ್ದೀರಾ, ಬ್ಯಾಲೆನ್ಸ್ ಹೆಂಗ್ ಮಾಡ್ತಿದ್ದೀರಾ ಅಂತ? ಪ್ರತಿಯೊಬ್ಬ ಭಾರತೀಯನು ಕೂಡ ಅವನು ಬೇರೆ ಹೊರನಾಡಿಗೆ ಹೋದಾಗ ಅವನ ಭಾರತೀಯತೆ ಇನ್ನೂ ಹೆಚ್ಚು ಜಾಸ್ತಿ ಅವನಿಗೆ ವ್ಯಕ್ತವಾಗುವಂತಹ ಒಂದು ಸನ್ನಿವೇಶ ಅದು. ನಾವೆಲ್ರಿಗೂ ಕೂಡ ಭಾರತವನ್ನು ಬಿಟ್ಟು ಹೊರಗಡೆ ಬಂದಾಗ್ಲೂ ಕೂಡ ನಮಗೆ ಹೃದಯದಲ್ಲಿ ಯಾವಾಗ್ಲೂ ಕೂಡ ಭಾರತೀಯತೆ, ಭಾರತತನ ಅದಿದ್ದೇ ಇರುತ್ತೆ. ಆ ಭಾರತೀಯತೆ ಅಂದಾಗ ನಮ್ಮಲ್ಲಿ ಬಹುಮುಖ್ಯವಾಗಿ ಬರುವಂಥದ್ದು ನಾವು ಮನೆಯಲ್ಲಿ ನಡೆಸ್ಕೊಂಡ್ ಬಂದಿರತಕ್ಕಂಥ, ಪಾರಂಪರಿಕವಾಗಿ ಬಂದಿರತಕ್ಕಂಥ ಅನೇಕ ಧಾರ್ಮಿಕ ಕ್ರಿಯೆಗಳು. ಇವೆಲ್ಲವೂ ಕೂಡ ನಾವು ಕೂಡ ಸಣ್ಣವರಿದ್ದಾಗ ನಮ್ಮ ತಂದೆ ತಾಯಿಗಳಿರ್ಬೋದು ಅಥವಾ ನಮ್ಮ ತಾತ ಅವರೆಲ್ಲರೂ ಇರ್ಬೋದು, ಅಜ್ಜಿ ತಾತಂದ್ರೆ ಇರ್ಬೋದು, ಅವ್ರು ಮಾಡ್ಕೊಂಡ್ ಬರ್ತಿದ್ದಕ್ಕಂತಹ ಒಂದು ಧಾರ್ಮಿಕ ಕ್ರಿಯೆಗಳಲ್ಲಿ ನಾವು ಅಷ್ಟು ಹೆಚ್ಚು ಅಭಿರುಚಿ ತೋರಿಸಿರ್ಲಿಲ್ಲ. ಅಥವಾ ಅವ್ರು ಹೇಳಿದ್ರು ಈ ತರದ್ ಕಲಿ, ಈ ತರದ್ ಮಾಡು ಅಂದಾಗ ನಾವು ವಿದ್ಯಾಭ್ಯಾಸದ ಕಡೆಗೆ ಜಾಸ್ತಿ ಒಲವು ಅಥವಾ ಆ ಕಡೆ ನಮ್ದು ಮುಖ್ಯ ಆಕರ್ಷಣೆ ಇದರಿಂದ ಆ ಕಡೆ ಹೆಚ್ಚು ಸಮಯವನ್ನು ಕೊಟ್ಟು ಇದನ್ನ ನಿರ್ಲಕ್ಷ್ಯ ಮಾಡಿದ್ವಿ ಅಂತ ಅನ್ಸಿರ್ಬೋದು. ಆದ್ರೆ ಇಲ್ಲಿ ಬಂದಾಗ ಏನಾಗತ್ತೆ ಅಂತಂದ್ರೆ ಅವೆಲ್ಲವನ್ನು ಬಿಟ್ಟೋಗಿತ್ತಲ್ಲ, ಅದು ಬರೀ ಧಾರ್ಮಿಕದಷ್ಟೇ ಅಲ್ಲ, ಇನ್ನು ಕೂಡ ಈಗ ಸಾಂಸ್ಕೃತಿಕ ಕಡೆ ಅಂದ್ರೆ ಈಗ ನಮ್ಮ ಕನ್ನಡದ ಭಾಷೆ ಇರ್ಬೋದು, ಕನ್ನಡದ ಭಾಷೆಯ ಒಂದು ಒಲವಿರ್ಬೋದು, ಆ ಕಡೆ ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗತ್ತೆ. ಹಾಗಾಗಿ ನಮ್ಗೆ ಯಾರಾದ್ರೂ ಒಂದು 4 ಜನ ಕನ್ನಡದವ್ರು ಸಿಕ್ಕಿದಾಗ ನಾವು ಕನ್ನಡದ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಹಬ್ಬಗಳಿರ್ಬೋದು ಅಥವಾ ಅಲ್ಲಿ ಆಚರಣೆಗಳು, ದಸರಾ ಇರ್ಬೋದು ಅಥವಾ ಕರ್ನಾಟಕ ರಾಜ್ಯೋತ್ಸವ ಇರ್ಬೋದು, ಇದನ್ನೆಲ್ಲ ಆಚರಣೆ ಮಾಡೋದು ಆಗ್ಬೇಕಲ್ಲ ಅನ್ನೋದು ನಾವೆಲ್ಲ ಸೇರಿ ಒಂದು ಸಣ್ಣ ನಮ್ಮ ಮನೆಗಳಲ್ಲೇ ಇಲ್ಲ ಒಂದ್ ಸ್ವಲ್ಪ ಹೆಚ್ಚು ಜನ ಇದ್ದಾಗ ಅದಕ್ಕೊಂದು ಸಂಸ್ಥೆ, ಸಂಘಗಳನ್ನು ಕಟ್ಕೊಂಡು ಮಾಡುವಂಥದ್ದು. ಹಾಗೆ ಶುರು ಆಗ್ತಾ ಇದ್ದಿದ್ದು. ಅವು ಯಾವ್ದು ನಿಲ್ಬಾರ್ದು, ಯಾಕಂದ್ರೆ ನಾವು ಅದ್ರ ಜೊತೆಲಿ ಬೆಳೆದು ಬಂದವರು, ಅದು ನಿಂತು ಹೋಗ್ಬಾರ್ದು ಅನ್ನೋದು. ಇಲ್ಲೂ ಅದರದ್ದೇ ಒಂದು ಹೆಚ್ಚು ಮುಂದುವರೆದ ಭಾಗ ಈಗ ಧಾರ್ಮಿಕ ಕ್ರಿಯೆಗಳು. ಯಾಕಂದ್ರೆ ಅದರ ಬಗ್ಗೆ ವಿಶೇಷವಾದ ನಂಬಿಕೆ, ದೃಢತೆ ಇರೋದ್ರಿಂದ ಅದನ್ನ ಬಿಟ್ಟು ಹೋಗ್ಬಾರ್ದು. ಮತ್ತೆ ನಮ್ಮ ಮಕ್ಕಳಿಗೂ ಕೂಡ ಅದು ಬರ್ಬೇಕು. ಅದು ಇಲ್ಲಿ ಬೆಳೀತಾ ಇರೋದ್ರಿಂದ ನಮ್ಮ ಮಕ್ಕಳಿಗೆ ಅದರದ ಒಂದು ಪರಿಣಾಮ ಅಷ್ಟು ಕಾಣದಿರ ಇರ್ಬೋದು. ಹಾಗಾಗಿ ಅವ್ರಿಗೆ ಭಾರತೀಯತೆ ಅನ್ನೋದು, ಯಾಕೆಂದ್ರೆ ನಾವ್ ಎಷ್ಟೇ ಇಂಗ್ಲಿಷಲ್ಲಿ ಚೆನ್ನಾಗಿ ಮಾತಾಡ್ಬೋದು ಅಥವಾ ನಾವಿಲ್ಲಿ ನಮ್ಮ ಸ್ಕಿನ್ ಕಲರ್ನ ಕಾಸ್ಮೆಟಿಕ್ಸ್ ಮೂಲಕ ಇಲ್ಲಿ ಅವ್ರ ತರನೇನೆ ಅವ್ರ ಚರ್ಮದ ಬಣ್ಣವನ್ನೇ ಹೋಲುವ ಹಾಗೆ ಮಾಡ್ಕೋಬಹುದು. ಆದ್ರೂ ಏನೇ ಮಾಡಿದ್ರು ಕೂಡ ನಮಗೆ ಅದಲ್ದಿರ ನನ್ನ ನಂತರ ಮುಂದೆ ಬರ್ತಕ್ಕಂಥ ತಲೆಮಾರಿನ ಮಕ್ಕಳು ಇಲ್ಲಿ ಇದ್ದಾಗ್ಯೂ ಕೂಡ ಆ ಮಕ್ಕಳನ್ನ ಸಡನ್ ಆಗಿ ರೆಕಗ್ನೈಸ್ ಮಾಡೋದು, ನೀನು ಯು ಆರ್ ಎನ್ ಇಂಡಿಯನ್ ರೈಟ್, ಯು ಆರ್ ಫ್ರಮ್ ವಿಚ್ ಪಾರ್ಟ್ ಆಫ್ ಇಂಡಿಯಾ, ಆ ರೀತಿಲಿ ಕೇಳ್ತಾರೆ. ಹಾಗಾಗಿ ನಮ್ಮ ಮಕ್ಕಳಿಗೆ ನಮ್ಮದು ಭಾರತೀಯತೆ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ಅದ್ರ ಬಗ್ಗೆ ಒಂದು
ಪ್ರೌಡ್ನೆಸ್ ಇರಬೇಕು ಅನ್ನೋದು ನಮ್ಮೆಲ್ಲರ ತಂದೆ ತಾಯಿಗಳ ಒಂದು ಆಶಯ. ಆಶಯ ಇರುತ್ತೆ. ಅದೇ ಕಡೆಗೆ ನಾವು ಗಮನ ಕೊಡೋದಕ್ಕೆ ಏನಾದ್ರೂ ಒಂದು ರೀತಿಲಿ ಮಾಡ್ತಿರ್ತೀವಿ. ಕನ್ನಡವನ್ನು ಕಲಿಸೋದಿರ್ಬೋದು ಮನೆಯಲ್ಲೇ, ಅಥವಾ ಅವಕಾಶ ಇದ್ದಾಗ ಇಲ್ಲಿ ಸಣ್ಣ ಸ್ಕೂಲ್ಗಳಲ್ಲಿ ಅಂದ್ರೆ ಕನ್ನಡ ಶಾಲೆಗಳು ಅಂತ ಮಾಡ್ಕೊಂಡು ಸಂಘ ಸಂಸ್ಥೆಗಳ ಮೂಲಕ ಅಲ್ಲಿಂದ ಮಾಡಿಸೋದು. ಈಗ ಈ ರೀತಿಯಲ್ಲಿ ರಾಯರ ಮಠ ಅಂತ ಮಾಡಿದಾಗ ಅವ್ರಿಗೆ ನಾವು ನಮ್ಮ ಭಗವದ್ಗೀತೆಯನ್ನು ಹೇಳ್ಕೊಡೋದು, ಸಂಧ್ಯಾ ವಂದನೆ ಮಾಡೋದನ್ನ ಹೇಳ್ಕೊಡೋದು, ಇದನ್ನ ಅಂದ್ರೆ ನಾವು ನಮ್ಮ ಮುಂದಿನ ಪೀಳಿಗೆಗೂ ಅದು ಬರ್ಬೇಕು ಅಂತ. ಈಗ ನಾವು ರಾಯರ ಮಠವನ್ನು ಮಾಡಿದಾಗ ಬರೀ ನಮ್ಮ ಇದನ್ನ ಜನರೇಷನ್ ಅಷ್ಟಕ್ಕೆ ನಿಂತೋಗ್ಬಾರ್ದು. ಈ ರಾಯರ ಮಠ ಅಥವಾ ನಮ್ಮ ಮಂದಿರಗಳು ಅಥವಾ ನಮ್ಮ ಕನ್ನಡ ಸಂಘ ಸಂಸ್ಥೆಗಳು ಬರೀ ಒಂದು 100 ವರ್ಷ 50 ವರ್ಷಕ್ಕೆ ಮಾತ್ರ ಇರಬಾರ್ದು. ಇದು ಮುಂದೆ ಹೋಗ್ತಾನೆ ಇರ್ಬೇಕಿದು. ಅಂದ್ರೆ ಒಂದು 400 500 ವರ್ಷ 1000 ವರ್ಷಗಳು ಕೂಡ ಇದು ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಆಶಯದಲ್ಲಿ ಇರ್ತೀವಿ. ಅದಕ್ಕೆ ಮುಖ್ಯವಾಗಿ ಮಾಡ್ಬೇಕಾಗಿದ್ದು ನಮ್ಮ ಮಕ್ಕಳಿಗೆ ಅದ ಜ್ಞಾನ, ಅದ್ರ ಬಗ್ಗೆ ಅವ್ರಿಗೆ ಗೊತ್ತಾಗ್ಬೇಕು, ಅದ್ರ ಪ್ರೌಢಮೆ ಗೊತ್ತಾಗಬೇಕು, ಅದ್ರ ಬಗ್ಗೆ ಅವ್ರಿಗೆ ಆಸಕ್ತಿ ಆಗ್ಬೇಕು, ಪ್ರೀತಿ ಬರ್ಬೇಕು ಅನ್ನೋದು. ಅದೇ ರೀತಿಲಿ ನಾವು ಇಲ್ಲಿ ಸ್ತೋತ್ರಗಳನ್ನು ಕಲ್ಸ್ಕೊಡೋದು, ಪೂಜೆಯನ್ನು ಮಾಡುವಂಥದ್ದು ಬರೀ ಅಷ್ಟಕ್ಕೆ ನಿಲ್ಲಲ್ಲ. ಅವ್ರಿಗೆ ಆ ಒಂದು ಮನೋಭಾವನೆ ಬರ್ಬೇಕು ಮುಂದಿನ ಪೀಳಿಗೆಗೆ. ನನಗೆ ನನ್ನ ಜೀವನದಲ್ಲಿ ಯಾವುದೇ ರೀತಿಯ ಖುಷಿ ಇರ್ಬೋದು, ಸಂತೋಷದ ವಿಚಾರ ಇರ್ಬೋದು, ಅಥವಾ ದುಃಖದ ವಿಚಾರ ಇರ್ಬೋದು, ಅದು ಯಾವುದೋ ಒಂದು ಕಷ್ಟದಲ್ಲಿ ಸಿಲುಕಿಕೊಂಡಾಗ ನಾನು ತಂದೆ ತಾಯಿಗಳು ನನ್ನಲ್ಲಿ ಯಾರು ಇಲ್ಲ ಅಂದ್ರೆ ನಾವೆಲ್ಲರೂ ಇವಾಗ ನಮ್ಮ ತಂದೆ ತಾಯಿಗಳಿರ್ಬೋದು, ನಮ್ಮ ಬಂಧು ವರ್ಗನೆಲ್ಲ ಭಾರತದಲ್ಲಿ ಬಿಟ್ಟು ಬಂದಿದ್ದೀವಿ. ನಾವು ನಮ್ದೇ 4 ಜನ ಗಂಡ ಹೆಂಡತಿ ಮಕ್ಕಳಿರ್ಬೋದು. ನಮಗೆ ಯಾವುದೇ ಒಂದು ಕಷ್ಟದ ತೊಡಕು ಬಂದಾಗ ನಮ್ಗೆ ಏನು ಗೊತ್ತಾಗೋದಿಲ್ಲ. ಅಯ್ಯೋ ಯಾರು ಇಲ್ವಲ್ಲ, ಏನ್ ಕಷ್ಟ, ಹೇಗೆ ನಾನು ಬದುಕೋದು, ಹೇಗೆ ನಾನು ನಿಭಾಯಿಸೋದು ಅನ್ನೋದು ಬರುತ್ತೆ. ಈ ತರ ಸನ್ನಿವೇಶಗಳಲ್ಲಿ ಅವ್ರ ಮನಸ್ಸಿನಲ್ಲಿ ಒಂದಿರ್ಬೇಕು, ಇಲ್ಲಿ ನಮಗೆ ರಾಯರ ಮಠ ಇದೆ, ನನಗೆ ಯಾವುದೇ ರೀತಿಯಲ್ಲಿ ನನ್ನ ಜೀವನದಲ್ಲಿ ಆಗುವಂತ ಏರ್ಪೇರ್ಗೆಲ್ಲವಕ್ಕೂ ಕೂಡ ನಾನು ಅಲ್ಲೊಂದು ಜಾಗ ಇದೆ ನನಗೆ, ಅಲ್ಲಿ ಅಮ್ಮನ ಮನೆ ತರ. ಅಲ್ಲಿ ಬಂದಾಗ ನನಗೆ ಒಂದು ಒಳ್ಳೆಯ ರೀತಿಯಾದ ಒಂದು ಸಂತೋಷ, ನೆಮ್ಮದಿ ಮತ್ತೆ ಸಂತೃಪ್ತಿ ಸಿಗುತ್ತೆ. ಅಲ್ಲಿ ಎಲ್ಲ ಕಷ್ಟಗಳು ನಿವಾರಣೆ ಆಗತ್ತೆ ಅನ್ನೋದು ಆ ಮುಖಿಯಾಗಿ ನಾವು ಅಂದ್ರೆ ನಮ್ಮ ಕಮ್ಯುನಿಟಿಗೆ ಅವ್ರ ಜೊತೆ ನಿಲ್ಲುವಂತಹ ಒಂದು ಸಂಸ್ಥೆಯನ್ನ ಕಟ್ಟಬೇಕು ಅನ್ನೋದು ಆಶಯದಲ್ಲಿ. ಆ ರೀತಿಲಿ ಹೋಗೋದ್ರಿಂದ ಇಲ್ಲಿ ಜನಗಳು ಅದಕ್ಕೆ ಸೇರ್ತಾರೆ. ಆ ಮನೋಭಾವನೆ ಅವ್ರಿಗೂ ಇರುತ್ತಲ್ವ, ಹಾಗಾಗಿ ಅವರು ಅದನ್ನ ಅರ್ಥ ಮಾಡ್ಕೊಳ್ತಾರೆ. ಮತ್ತೆ ಅದ್ರ ಜೊತೆಯಲ್ಲಿ ಸಾಗಿ ಅದನ್ನ ಕಾರ್ಯಸಿದ್ಧಿ ಮಾಡುವಂಥದ್ದು ಬಹಳ ಮುಖ್ಯವಾಗತ್ತೆ. ಅದನ್ನ ನಾವು ಆದಷ್ಟು ಶುರುವಿಂದನೇ ಈ ಕೆಲಸಗಳನ್ನ ಮಾಡ್ಕೊಂಡು ಬರೋಣ ಅಂತ ನಮ್ಮ ಗುರುಕುಲ ಇರ್ಬೋದು ಇದನ್ನ ಸಣ್ಣದಾಗಿ ಶುರು ಮಾಡ್ಕೊಂಡಿರುವಂಥದ್ದು. ಆಮೇಲೆ ಇನ್ನೊಂಚೂರು ಆಡ್ ಮಾಡ್ತೀನಿ ನಾನು. ಏನಂದ್ರೆ ಯಾವಾಗ ಮನುಷ್ಯ ಯಾವುದೇ ಒಂದು ವ್ಯಾಲ್ಯೂ ಅದಿದೆ ಅಂತ ಅರ್ಥಕೋತೀವಲ್ಲ, ಅದು ಅರ್ಥಕೋಬೇಕು ಅಂತ ಒಂದು ಮನುಷ್ಯ. ನಾವೆಲ್ಲ ಏನಂದ್ರೆ ದೂರ ಇರೋದ್ರಿಂದ ನಮ್ಗೆ ಭಾರತದ ಬೆಲೆ ಇನ್ನೂ ಇವಾಗ ಹೆಚ್ಚು ಗೊತ್ತಾಗ್ತಿದೆ. ಏನು ಕಳ್ಕೊಂಡಿದೀವೋ ಅದಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲೂ ಅದನ್ನೇ ರೀಕ್ರಿಯೇಟ್ ಮಾಡಕ್ ಹೋಗ್ತೀವಿ. ಈಗ ನಮ್ಮ ಮಕ್ಕಳು ಅಷ್ಟೇ, ನಾವೇನಾದ್ರು ಶನಿವಾರನೋ ಭಾನುವಾರನೋ ಸುಮ್ನೆ ಕೂತಿದ್ದ ನಮ್ ಪುಟ್ಟ ಮಕ್ಳು ಅವಾಗ ಹೇಳ್ತಾ ಇದ್ದಿದ್ದು ಎಲ್ಲ ಹೇಳ್ತಿದ್ವಿ, ನಮ್ ತಂದೆ ಹಿಂಗ್ ಮಾಡ್ತಿದ್ರು, ನಾವ್ ಈ ತರ ಹೋಗ್ತಿದ್ವಿ, ಈ ಜಾಗಕ್ಕೆ ಹೋಗ್ತಿದ್ವಿ ಅಂತ. ಅವ್ರದನ್ನ ನೋಡದೇ ಇರ್ಬೋದು, ಬಟ್ ಆದ್ರೂ ಅವ್ರಿಗೆ ಒಂಥರ ಅದೇ ಅವರು ಕಲ್ಪಿಸ್ಕೋತಿದ್ರಲ್ವಾ, ಅಮ್ಮ ಹಿಂಗ್ ಮಾಡ್ತಿದ್ಲು ಅಂತ ಅವ್ರಿಗೂ ಅದೇ ಇದೆ. ಸೊ ಈಗ ನನ್ ದೊಡ್ಡ ಮಗಳು ಇವಾಗ ಸಿನ್ಸಿನಾಟಿನಲ್ಲಿದ್ದಾಳೆ, ಆದ್ರೂ ಇಲ್ಲೋಳು ರಾಯರ ಆರಾಧನೆಗೆ ಅವಾಗ ಬರಕ್ಕಾಗ್ಲಿಲ್ಲ. ಎಲ್ಲಿ ಆರಾಧನೆ ಮಾಡ್ತಿದ್ವೋ ಅಲ್ಲಿ ಹೇಳಿದ್ವಿ, ಮಗು ಅಲ್ಲಿಗೆ ಹೋಗಿ ಬಂತವಳು. 2 hours ಡ್ರೈವ್ ಮಾಡ್ಕೊಂಡು ಅಲ್ಲಿ ಹೋಗಿ ಪೂಜೆ ನೋಡ್ಕೊಂಡು ಬಂದ್ಲವಳು. ಹಂಗೆ ನೀವೇನು ಸಣ್ಣ ಇದು ಮೊಳಕೆ ಇದ್ದಾಗ ಗಿಡ ಬೆಳೆಯೋ ಪೈರು ಮೊಳಕೆಯಲ್ಲಿ ಅಂತ, ಅವಾಗ ನೀವು ಏನು ಬೆಳೆಸ್ತೀರೋ, ಏನು ನೀವು ಪೋಷಿಸ್ತೀರೋ ಅದೇ ದೊಡ್ಡದಾಗತ್ತೆ. ಸೊ ಅದೇ ನಾವ್ ಇನ್ನೊಂದು ಕೇಳ್ಕೊಳ್ಳೋದು, ಇಲ್ಲಿ ಯಾರ್ಯಾರು ತಂದೆ ತಾಯಿಗಳು ಇಲ್ಲಿ ಅಮೆರಿಕಾನಲ್ಲಿ ಟೈಮ್ ಇಲ್ಲ ಅಂತ ಮಾತ್ರ ಮಾಡ್ಬೇಡಿ. ಟೈಮ್ ಭಗವಂತ ಎಲ್ಲರಿಗೂ 24 ಗಂಟೆ ಕೊಟ್ಟಿದ್ದಾನೆ. ಸೊ ಆ ಇರೋ ಟೈಮ್ ಅಲ್ಲಿ ನೀವು ಇವಾಗ ಪೋಷಿಸ್ಬಿಟ್ರೆ ಮುಂದೆ ನೀವು ಅದ್ರ ಬಗ್ಗೆ ಹೆದರ್ಕೊಳ್ಳೋದೇ ಇಲ್ಲ. ನನ್ ಮಗು ದೊಡ್ಡದಾದ್ಮೇಲೆ ಏನ್ ಮಾಡುತ್ತೆ ಅಂತ ಭಗವಂತ ಚೆನ್ನಾಗಿ ಕರ್ಕೊಂಡು ಹೋಗ್ತಾನೆ. ಸೊ ಇರೋ ಸಮಯನ ಚೆನ್ನಾಗಿ ಮಕ್ಕಳಿಗೆ ಆ ವ್ಯಾಲ್ಯೂಸ್ ಕಳ್ಸ್ಕೊಡಿ ಹೇಗೆ ಅಂತ. ಅದು ನಾನು ಯಾವಾಗ್ಲೂ ಹೇಳೋದು ನನ್ನ ಮಕ್ಳಿಗೆ ಇವತ್ತಿಗೂ ಹೇಳ್ತೀನಿ, ಬಿ ಗುಡ್, ಡೂ ಗುಡ್, ಥಿಂಕ್ ಗುಡ್, ಥ್ಯಾಂಕ್ ಗಾಡ್, ಥಿಂಕ್ ಅಬೌಟ್ ಗಾಡ್ ಅಂತ. ಈ 5ನ್ನ ಪ್ರತಿದಿನ ನನ್ನ ಮಕ್ಕಳಾಗ್ಲಿ, ನನ್ನ ಗುರುಕುಲದಲ್ಲಿ ಕಲಿತಾ ಇರೋಂತ ನಮ್ಮ ಮಕ್ಕಳಿಗೆ ಪ್ರತಿ ಸತಿ ಹೇಳ್ಕೊಡ್ತೀವಿ. ಯಾಕಂದ್ರೆ 10 ಸತಿ ಹೇಳಿದ್ರೆ 1 ಸತಿನಾರು ನೆನ್ಪಿರುತ್ತೆ ಅಂತ ಹೇಳ್ಬಿಟ್ಟು. ಇದು ಅನಂತಾದಿ ರಾಯರ್ ಮಠ ಆಫ್ ಅಟ್ಲಾಂಟಾ ಅಂತ ಆ ಸಂಸ್ಥೆಯಲ್ಲಿ ರಿಜಿಸ್ಟ್ರೇಷನ್ ಮಾಡಿರುವಂಥದ್ದು.
ಈಗ ಅನಂತಾದಿ ರಾಯರ ಮಠ ಅಂತ ಅಷ್ಟು ಉದ್ದವನ್ನು ಬರಿಬೇಕಲ್ಲ, ಮತ್ತೆ ಈಗ ಚೆಕ್ಗಳಲ್ಲಿ ಬರೆಯೋದಕ್ಕಿರ್ಬೋದು ಅಥವಾ ಬೇರೆ ಯಾವುದೇ ಕಾನೂನಾತ್ಮಕವಾಗಿ ಬರೆಯುವಂಥದ್ದಕ್ಕೆ ಕಷ್ಟ ಆಗತ್ತೆ, ಸ್ಪೆಲ್ಲಿಂಗ್ ಎಲ್ಲ ತಿಳ್ಕೊಬೇಕಾಗತ್ತಲ್ಲ ಅಂದ್ಬಿಟ್ಟು ಒಂದು ಒಂದು ಸಣ್ಣದಾದ ಒಂದು ಸಂದೇಹ ಇತ್ತು ಎಲ್ಲರ ಮನಸ್ಸಲ್ಲೂ. ಅದಕ್ಕೆ ಅದನ್ನ ಶಾರ್ಟ್ ಫಾರ್ಮ್ ಆಗಿ ಅಕ್ಷರಗಳು ಅನಂತಾದಿಯ ಎ ಅಕ್ಷರವನ್ನು ತಗೊಂಡು, ರಾಯರ ಮಠದ ಆರ್ ಅನ್ನ ತಗೊಂಡು, ಮಠದ ಎಂ ಅನ್ನು ತಗೊಂಡು, ಅಟ್ಲಾಂಟಾದ ಎ, ಇವು 4 ಅಕ್ಷರಗಳನ್ನು ತಗೊಂಡು ಸ್ವಲ್ಪ ರೀಅರೇಂಜ್ ಮಾಡಿ ಅದನ್ನ ರಾಮ ಅಂತ ಒಂದು ಶಾರ್ಟ್ ಫಾರ್ಮ್ ಅಲ್ಲಿ ಕರೆಯುವಂಥದ್ದು ಮಾಡಿದ್ದೀವಿ. ಸೊ ನಮ್ಮ ಸಂಸ್ಥೆಯ ಶಾರ್ಟ್ ಫಾರ್ಮ್ ನಲ್ಲಿ ಹೇಳುವಂತದ್ದಾದ್ರೆ ರಾಮ ಅಂತ. ರಾಯರ ಹೃದಯದಲ್ಲಿ ಇರ್ತಕ್ಕಂತಹ ದೇವರು ರಾಮದೇವರು. ಹಾಗಾಗಿ ಈ ಮೂಲಕ ರಾಮದೇವರನ್ನು ನೆನೆಸ್ಕೊಳ್ಳುತ್ತಾ, ರಾಯರ ಆಶೀರ್ವಾದವನ್ನು ಪಡೀತಾ, ರಾಮನ ನೆಚ್ಚಿನ ಬಂಟ ಶ್ರೀ ಮುಖ್ಯ ಪ್ರಾಣರಾದ ಹನುಮಂತ ವಾಯುದೇವರನ್ನು ಕೂಡ ಧ್ಯಾನಿಸ್ಕೊಳ್ತಾ ನಮ್ಮ ಕಾರ್ಯಗಳಿಗೆ ಅವರೆಲ್ಲರದ ಆಶೀರ್ವಾದವನ್ನು ಸಿಗ್ಲಿ ಅಂತ ಮಾಡುವಂತ ಸಂಸ್ಥೆ ಇದು ರಾಮ ಅಂತ. ಹಾಗಾಗಿ ಇದನ್ನ ಒಂದು ಸಣ್ಣದಾಗಿ ಹೇಳ್ಬೇಕು ಅಂತ ಅನಿಸ್ತು. ಯಾಕೆಂದ್ರೆ ನಾವು ರಾಮ ಅಂತಾನು ಕರಿತೀವಿ, ಅನಂತಾದಿ ರಾಯರ ಮಠ ಅಂತಾನು ಕರಿತೀವಲ್ಲ, ಹಾಗಾಗಿ ಅವೆರಡಕ್ಕೂ ಯಾವ ರೀತಿಲಿ ಒಂದು ಇದಿದೆ, ರಿಲೇಷನ್ಸ್ ಇದೆ ಅನ್ನೋದು, ಸಂಬಂಧ ಇದೆ ಅನ್ನೋದನ್ನ ತಿಳಿಸ್ಕೊಡೋಕೆ. ಆಮೇಲೆ ಇನ್ನೊಂದು ಹೇಮಂತ್, ಇದೊಂದು ಎಲ್ಲರಿಗೂ ಹೇಳ್ಬೇಕಾಯ್ತು. ಆಮೇಲೆ ನಾವಿಲ್ಲಿ ಅಟ್ಲಾಂಟಾನಲ್ಲಿ ಇದ್ರು ಕೂಡ ಈಗ ಸದ್ಯಕ್ಕೆ ಸೌತ್ ಈಸ್ಟ್ ಕಡೆ ಯಾರ್ಯಾರಿಗೆ ರಾಯರ ಪಾದಕ ಸೇವೆ ಮಾಡಿಸ್ಬೇಕು ಅಂತಿದೆಯೋ ಅವರು ಸಂಪರ್ಕ ಮಾಡ್ಬೋದು. ನಾವು ನಮ್ಮ ಪರಿವಾರ ಸಮೇತ ಬಂದು ಅವ್ರ ಮನೆಗಳಲ್ಲಿ ರಾಯರ ಪಾದುಕೆಗಳನ್ನ ತಂದು ಪೂಜೆ ಮಾಡಿಸ್ಕೊಡಕ್ಕೆ ಅವರು ರಾಯರ್ ಕಳಿಸ್ತಾ ಇದ್ದಾರೆ. ಸೊ ಅದೊಂಥರ ಸಮಾಧಾನ ಆಗತ್ತೆ. ಇದುವರೆಗೂ ಹೋದ ವರ್ಷ, ಈ ವರ್ಷ ಅಷ್ಟು ಹೋಗಕ್ಕಾಗಿಲ್ಲ, ಹೋದ ವರ್ಷ ಇಲ್ಲೇ ಇರುವಂತ 9 ರಾಜ್ಯಗಳಿಗೆ ಹೋಗಿ ಬಂದ್ವಿ. ಈ ಪ್ರಯಾಣ ನಮ್ಮನ್ನೇನು ರಾಯರ್ ಕರ್ಕೊಂಡು ಹೋಗ್ತಾ ಇದಾರೋ ತುಂಬಾ ಸುಖಕರವಾಗಿದೆ. ಮತ್ತು ನೆನ್ಪಲ್ಲಿ ಇಟ್ಕೋಬೇಕು, ಫ್ಲೋರಿಡಾಗ್ ಹೋಗ್ಲಿ, ಯಾಕಂದ್ರೆ ನಾನು ಒಬ್ಬರ ಹೆಸರು ಹೇಳಕ್ ಹೋಗಲ್ಲ, ಯಾಕಂದ್ರೆ ಎಲ್ರು ನಮ್ಗೆ ಅದೇ ತರ ಪ್ರೀತಿ ತೋರಿಸ್ತಾ ಇದಾರೆ ಎಲ್ಲೆಲ್ಲಿ ಹೋಗ್ಲಿ. ಸೊ ನಿಮ್ಗಳಿಗೂ ಯಾರಿಗಾರು ರಾಯರ ಪಾದಕೆನ ನಾವು ತಗೊಂಡ್ ಬರ್ಬೇಕು ಅಂದ್ರೆ ಖಂಡಿತ ನಾವು ನಿಮ್ಮ ಊರುಗಳಿಗೆ ನಾವು ಖಂಡಿತ ಬರ್ತೀವಿ, ರಾಯರ ಪಾದಕೆಗಳನ್ನ ತಗೊಂಡು ಬರ್ತೀವಿ. ಈಗ ಅಮೆರಿಕದ ಪೌರತ್ವ ಸಿಗ್ಬೇಕು ಅಂದ್ರೆ ಗುಡ್ ಮಾರಲ್ ಕ್ಯಾರೆಕ್ಟರ್ ಇರಬೇಕು, US ನ ನಿಯಮಗಳು ಹೇಳ್ತವೆ ಹಾಗಂತ. ಹಾಗೆ ಸಮುದಾಯಗಳ ಜೊತೆ ಬೆರೆತಿರ್ಬೇಕು, ಸಮಾಜಕ್ಕೆ ಒಂದ್ ರೀತಿ ಕೊಡುಗೆ ಕೊಡಬೇಕು, ಯಾವುದೇ ರೀತಿ ಒಂದು ಸೇವೆ ಸಲ್ಲಿಸಿರ್ಬೇಕು. ಇಲ್ಲ ಅಂದ್ರೆ ಈ ಗ್ರೀನ್ ಕಾರ್ಡ್ ಅಲ್ಲಿರೋರ್ಗೆ ಸಿಟಿಸನ್ಶಿಪ್ ಸಿಗೋದೇ ಕಷ್ಟ ಆಗ್ಬೋದು ಅಂತ ಈ ತರದ್ದು ವರದಿಗಳೆಲ್ಲ ನೋಡಿದ್ವಿ. ಇದರಿಂದಾಗಿ ಅಂದ್ರೆ ಸಮಾಜಕ್ಕೆ ಸೇವೆ ಸಲ್ಲಿಸೋದಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹಾಗಂತ ಅನ್ಕೊಳ್ಬಹುದು. ಹಾಗೆ ಮುಖ್ಯವಾಗಿ ಮನಸ್ಸಿಗೆ ಖುಷಿ, ನೆಮ್ಮದಿ ಪಡೆಯೋಕ್ಕೂ ಈ ರೀತಿ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋಕೆ ಒಂದು ದಾರಿ ಸಮುದಾಯದ ಚಟುವಟಿಕೆಗಳಲ್ಲಿ ಭಾಗಿಯಾಗೋದ್ರಿಂದ ಸಿಗುತ್ತೆ. ನಮ್ಮ ಕೈಯಲ್ಲಿ ಆಗಿದ್ದನ್ನ ಮಾಡೋದು, ಅಂತ ಕೆಲಸಗಳಿಗೆ ವೇದಿಕೆ ಕಲ್ಪಿಸ್ಕೊಡ್ತಿರೋದು. ನಿಮ್ಮ ಪ್ರಯತ್ನ ಹೀಗೆ ಮುಂದುವರಿಲಿ, ಇದರಿಂದ ಇನ್ನಷ್ಟು ಜನರಿಗೆ ಪ್ರೇರಣೆ ಸಿಗ್ಲಿ. ಮತ್ತೆ ಸಿಗ್ತಿರೋಣ, ಮತ್ತೆ ಮಾತಾಡ್ತಿರೋಣ. ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದ. ಹರೇ ಶ್ರೀನಿವಾಸ. ಥ್ಯಾಂಕ್ ಯು ವೆರಿ ಮಚ್.